ಇರುವ ಗೌರವಾನ್ವಿತ ಹಿರಿಯರೇ, ವಿದ್ವಾಂಸರೇ, ಸುನ್ನಿ ಯುವಜನ ಸಂಘದ ಈ ಪ್ರದೇಶದ ನಾಯಕರೇ, ಪ್ರೀತಿಯ ಸಹೋದರರೇ, ಪೊಲೀಸ್ ಅಧಿಕಾರಿಗಳೇ, ಭಾರತ ಸ್ವಾತಂತ್ರ್ಯದ 75ನೇ ವಾರ್ಷಿಕೋತ್ಸವದ ಅಂಗವಾಗಿ ದೇಶಾದ್ಯಂತ ಆಜಾದಿ ಕಾ ಅಮೃತ ಮಹೋತ್ಸವ ಎನ್ನುವ ಕಾರ್ಯಕ್ರಮದ ಮೂಲಕ ಪ್ರತಿಯೊಬ್ಬ ಭಾರತೀಯರಲ್ಲಿ ಭಾರತೀಯತೆಯನ್ನು ಜಾಗೃತಗೊಳಿಸುವ, ದೇಶಭಕ್ತಿಯನ್ನು ತುಂಬುವ, ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ತನ್ನ ಜವಾಬ್ದಾರಿಗಳನ್ನು ಪರಿಚಯ ಮಾಡಿಕೊಡುವ ಸಲುವಾಗಿ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ರಾಜ್ಯಾದ್ಯಂತ ಮರೆತ ಭಾರತ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಫಾರ್ಗೊಟನ್ ಇಂಡಿಯಾ, ಮರೆತು ಹೋದ ಭಾರತ. ಈ ಕಾರ್ಯಕ್ರಮ ರಾಜ್ಯಾದ್ಯಂತ ನಡೀತಾ ಇದ್ದು, ನಾಳೆ ಸಂಜೆ ಇದೇ ಸಮಯ ತೀರ್ಥಹಳ್ಳಿ ನಗರದಲ್ಲಿ ನಡೆಯುವ ಮರೆತ ಭಾರತ ಸಮಾವೇಶದಲ್ಲಿ ಕರ್ನಾಟಕದ ಗೌರವಾನ್ವಿತ ಗೃಹ ಸಚಿವರಾದ ಶ್ರೀ ಆರಗ ಜ್ಞಾನೇಂದ್ರ ಅವರು ಉದ್ಘಾಟಿಸಲಿದ್ದಾರೆ. ಇಂತಹ ಕಾರ್ಯಕ್ರಮಗಳ ಮೂಲಕ ಆಗಸ್ಟ್ 1ರಿಂದ 30ರ ತನಕ ನಾವೊಂದು ವಿಶೇಷವಾದ ಸಂದೇಶಗಳನ್ನು ಕೊಡುತ್ತಾ ಬಂದಿದ್ದೇವೆ. ಮರೆತ ಭಾರತ ಅಂದರೆ ಏನು ಎನ್ನುವ ಸಂಶಯ ಹಲವರಿಗಿದೆ. ಯಾವ ಭಾರತವನ್ನು ಮರೆತಿದ್ದಾರೆ ಮತ್ತು ಯಾಕೆ ಮರೆತಿದ್ದಾರೆ, ಯಾರು ಮರೆತಿದ್ದಾರೆ ಎನ್ನುವುದು ಬಹಳ ದೊಡ್ಡ ಒಂದು ಪ್ರಶ್ನೆ. ಭಾರತವನ್ನು ಯಾರೂ ಮರೆತಿಲ್ಲ. ಯಾವುದೋ ಕಾರಣಕ್ಕಾಗಿ ಈ ದೇಶದ ಉಜ್ವಲವಾದ ಪರಂಪರೆಯನ್ನು ನಾವು ಮರೆತು ಬಿಟ್ಟಿದ್ದೇವೆ. ಸುದೀರ್ಘವಾದ ಇತಿಹಾಸವುಳ್ಳ ಈ ನಾಡಿನಲ್ಲಿ ಪರಕೀಯರು ಈ ದೇಶದ ಮೇಲೆ ದಾಳಿ ಮಾಡಿದ ಸಂದರ್ಭಗಳಲ್ಲೆಲ್ಲ ಅವರ ವಿರುದ್ಧ ಅತ್ಯಂತ ತೀಕ್ಷ್ಣವಾದ ಹೋರಾಟಗಳನ್ನು ಮಾಡಿ ವಿದೇಶಿಯರ ಆಳ್ವಿಕೆಯಿಂದ ದೇಶವನ್ನು ಮುಕ್ತಿಗೊಳಿಸಿದ, ದೇಶದ ಆಡಳಿತದ ಅಧಿಕಾರವನ್ನು ಚುಕ್ಕಾಣಿಯನ್ನು ಈ ದೇಶದವರೇ ಆಳಬೇಕು ಎನ್ನುವ ರೀತಿಯಲ್ಲಿ ಸುದೀರ್ಘವಾದ ಹೋರಾಟಗಳು ಸ್ವಾತಂತ್ರ್ಯಕ್ಕಾಗಿ ಈ ದೇಶದಲ್ಲಿ ನಡೆದಿದೆ. ದೇಶದ ಸ್ವಾತಂತ್ರ್ಯ ಅಂತ ಹೇಳುವಾಗ ಒಂದು ಕಾಲದಲ್ಲಿ ಸ್ವಾತಂತ್ರ್ಯದ ಹೋರಾಟ ಒಂದು ಹಬ್ಬವಾಗಿತ್ತು, ಖುಷಿಯಿಂದ ಮಾಡಿದ್ದಲ್ಲ. ಆದರೂ ಕೂಡ ಅದೊಂದು ರಾಷ್ಟ್ರೀಯವಾದ ಹಬ್ಬದ ರೀತಿಯಲ್ಲಿ ಎಲ್ಲ ಮನುಷ್ಯರು ಆ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು. ಪ್ರತಿಯೊಬ್ಬರೂ ಕೂಡ ಈ ದೇಶಕ್ಕೆ ಇರುವಂತಹ ಒಂದು ವಿಶೇಷತೆ ಏನೆಂದರೆ, ಸಹಸ್ರಮಾನಗಳಿಂದ ಈ ದೇಶ ಎಲ್ಲರಿಗೂ ಸೇರಿದ ದೇಶವಾಗಿ ಬೆಳೆದು ಬಂದಿದೆ. ದೇಶದ ಇತಿಹಾಸವನ್ನು ನಾವು ಪರಿಶೀಲನೆ ಮಾಡಿದರೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧೂ ನಾಗರಿಕತೆಯ ಅಲ್ಲಿಂದ ಆರಂಭಗೊಂಡಂತಹ ಈ ದೇಶದ ಚರಿತ್ರೆ 6000 ವರ್ಷಗಳ ಹಿಂದೆ ಸಿಂಧೂ ನದಿ ತಟಾಕದಲ್ಲಿದ್ದ ಹರಪ್ಪ ಮತ್ತು ಮೊಹೆಂಜೊದರೋ ಎನ್ನುವ ನಗರಗಳಿಂದ ಪ್ರಾರಂಭಗೊಂಡ, ಸಿಂಧೂ ನದಿ ತೀರದ ನಾಗರಿಕತೆಯಿಂದ ಪ್ರಾರಂಭಗೊಂಡು 6000 ವರ್ಷಗಳ ಉಜ್ವಲವಾದ ಇತಿಹಾಸವನ್ನು ಹೊಂದಿರುವ ಈ ನಾಡು ಅಂದಿನಿಂದ ಇಂದಿನ ತನಕ ಎಲ್ಲರಿಗೂ ಸೇರಿದ್ದ ಒಂದು ದೇಶವಾಗಿತ್ತು. ರಾಷ್ಟ್ರಕವಿಯವರ ಮಾತನ್ನು ನಾವು ಎರವಲು ಪಡೆದು ಹೇಳುವುದಾದರೆ, ಸರ್ವ ಜನಾಂಗದ ಶಾಂತಿಯ ತೋಟವಾಗಿತ್ತು, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ. ಈ ದೇಶದ ಸಂವಿಧಾನದ ಪ್ರಿಯಾಂಬಲ್ನಲ್ಲಿ, ದ ಪ್ರಿಯಾಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನದ ಅತ್ಯಂತ ಶ್ರೇಷ್ಠವಾದ ಪೀಠಿಕೆಯಲ್ಲಿ 1950 ಜನವರಿ 26ರಂದು ದೇಶಕ್ಕೆ ಸಮರ್ಪಿಸಲಾದ ಭಾರತದ ಸಂವಿಧಾನದ ಪರಮಶ್ರೇಷ್ಠವಾದ ಮುನ್ನುಡಿಯಲ್ಲಿ ನಮಗೆ ಕಾಣಲು ಸಾಧ್ಯವಾಗ್ತಾ ಇದೆ. ಆ ಮುನ್ನುಡಿಯನ್ನೊಮ್ಮೆ ಓದಿದರೆ ಈ ದೇಶದ ಸ್ಥಿತಿಗತಿಗಳ ಬಗ್ಗೆ ನಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಲಿಕ್ಕೆ ಸಾಧ್ಯ ಆಗ್ತದೆ.
ಏನಿದೆ ನಮ್ಮ ದೇಶದ ಸಂವಿಧಾನದ ಪ್ರಿಯಾಂಬಲ್ನಲ್ಲಿ? ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತದ ಪ್ರಜೆಗಳಾದ ಭಾರತೀಯರಾದ ನಾವೇನ್ ಮಾಡಿದೆವು? ಹ್ಯಾವಿಂಗ್ ಸೋಲಮ್ಲಿ ರಿಸೋಲ್ವ್ಡ್, ನಾವೆಲ್ಲರೂ ಕೂಡ ಒಮ್ಮತದಿಂದ ನಿರ್ಧಾರಕ್ಕೆ ಬಂದಿದ್ದೇವೆ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಎ ಸೋವರಿನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮೋಕ್ರಾಟಿಕ್ ರಿಪಬ್ಲಿಕ್. ಈ ದೇಶವನ್ನೊಂದು ಸಾರ್ವಭೌಮ ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಪ್ರಭುತ್ವ ಗಣರಾಜ್ಯವನ್ನಾಗಿ ಮಾಡುವಂತಹ ತೀರ್ಮಾನವನ್ನು ಮಾಡಿದ್ದೇವೆ. ಭಾರತದ ಸಂವಿಧಾನಕ್ಕೆ ಎಷ್ಟೊಂದು ಸುಂದರವಾದ ಪ್ರಿಯಾಂಬಲನ್ನು ಕೊಟ್ಟವರು ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿಗಳಾದ ಪಂಡಿತ್ ನೆಹರು. ಅವರು ಆ ಪ್ರಿಯಾಂಬಲ್ನಲ್ಲಿ ಬಹಳ ಸುಂದರವಾಗಿ ಸೊಗಸಾದ ಭಾಷೆಯಲ್ಲಿ ಬರೆದಿಟ್ಟಿದ್ದಾರೆ. ಈ ಸಂವಿಧಾನ ಏನನ್ನ ಖಾತರಿ ಮಾಡುತ್ತಾ ಇದೆ? ಆ್ಯಂಡ್ ಟು ಸೆಕ್ಯೂರ್ ಟು ಆಲ್ ಇಟ್ಸ್ ಸಿಟಿಸನ್ಸ್, ಇದರ ಎಲ್ಲ ಪ್ರಜೆಗಳಿಗೂ ಕೂಡ ಒಂದನ್ನು ಖಾತರಿಪಡಿಸುತ್ತಾ ಇದೆ ದೇಶದ ಸಂವಿಧಾನ. ಅದೇನೆಂದರೆ ಜಸ್ಟಿಸ್, ನ್ಯಾಯ. ಯಾವುದರ ನ್ಯಾಯ? ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್, ಸಾಮಾಜಿಕವಾದ ನ್ಯಾಯ, ಆರ್ಥಿಕವಾದ ನ್ಯಾಯ ಮತ್ತು ರಾಜಕೀಯವಾದ ನ್ಯಾಯ. ಮತ್ತೇನನ್ನ ಈ ಸಂವಿಧಾನ ಖಾತರಿಪಡಿಸುತ್ತದೆ? ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಆ್ಯಂಡ್ ವರ್ಷಿಪ್, ಚಿಂತನೆ ಮಾಡುವಂತಹ ಸ್ವಾತಂತ್ರ್ಯ. ಎಕ್ಸ್ಪ್ರೆಷನ್, ಅವರವರ ಧರ್ಮಗಳನ್ನು ಪ್ರಚಾರ ಮಾಡುವಂತಹ ಸ್ವಾತಂತ್ರ್ಯ. ಬಿಲೀಫ್, ನಂಬಿಕೆಯ ಸ್ವಾತಂತ್ರ್ಯ. ಫೇತ್, ವಿಶ್ವಾಸದ ಸ್ವಾತಂತ್ರ್ಯ. ಆಮೇಲೆ ವರ್ಷಿಪ್, ಆರಾಧನೆಯ ಸ್ವಾತಂತ್ರ್ಯ. ಆಮೇಲೆ ಏನು ಕೊಡ್ತದೆ? ಈಕ್ವಾಲಿಟಿ ಆಫ್ ಸ್ಟ್ಯಾಟಸ್ ಆ್ಯಂಡ್ ಆಫ್ ಅಪರ್ಚುನಿಟಿ, ಸ್ಥಾನಮಾನಗಳ ಸ್ಥಿತಿಗತಿಗಳ ಸಮಾನತೆಯನ್ನು ಈ ಸಂವಿಧಾನ ಖಾತರಿಪಡಿಸುತ್ತಾ ಇದೆ. ಮತ್ತೇನನ್ನ ಖಾತರಿಪಡಿಸದೆ? ಆಲ್ ಫೆಟರ್ನಿಟಿ, ಎಶ್ಯೂರಿಂಗ್ ದ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್ ಆ್ಯಂಡ್ ದ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದ ನೇಷನ್. ದೇಶದಲ್ಲಿರುವ ಪ್ರತಿಯೊಬ್ಬ ಮನುಷ್ಯನ ವೈಯಕ್ತಿಕವಾದಂತಹ ಆತನ ಡಿಗ್ನಿಟಿ, ಆತನ ಪ್ರತಿಷ್ಠೆ, ಆತನ ಘನತೆಯನ್ನು ಎತ್ತಿ ಹಿಡಿಯುತ್ತದೆ ಈ ಸಂವಿಧಾನ. ಆಮೇಲೆ ನ್ಯಾಷನಲ್ ಯೂನಿಟಿ ಆ್ಯಂಡ್ ಇಂಟೆಗ್ರಿಟಿ ಆಫ್ ದ ನೇಷನ್, ಭಾರತದ ಏಕತೆಯ ಮತ್ತು ಅಖಂಡತೆಯನ್ನು ಇದೆ ಈ ಸಂವಿಧಾನ ಖಾತರಿಪಡಿಸುತ್ತಾ ಇದೆ. ಇದು ನಮ್ಮ ದೇಶದ ಸಂವಿಧಾನದಲ್ಲಿ ಉಲ್ಲೇಖಗೊಂಡು ಆ ಸಂವಿಧಾನವನ್ನು ಅವರು ಮಂಡನೆ ಮಾಡಿದರು. ಯಾವಾಗ? ಇನ್ ಅವರ್ ಕಾನ್ಸ್ಟಿಟ್ಯೂಟೆಡ್ ಅಸೆಂಬ್ಲಿ ದಿಸ್ 26th of November, 26ನೇ ನವೆಂಬರ್ 1949, 1949. 1949ರ ನವೆಂಬರ್ 26ರಂದು ಈ ಒಂದು ಪ್ರಿಯಾಂಬಲನ್ನು ಸಿದ್ಧಪಡಿಸಿ ದೇಶದ ಸಂವಿಧಾನವನ್ನು ಭದ್ರಪಡಿಸಿ 1950ರ ಜನವರಿ 26ರಂದು ದೇಶದ ಸಂವಿಧಾನ ಈ ನಾಡಿನಲ್ಲಿ ಅಸ್ತಿತ್ವಕ್ಕೆ ಬಂತು. ಮರೆತ ಭಾರತ, ಫಾರ್ಗಟನ್ ಇಂಡಿಯಾ ಅಂತ ನಾವು ಹೇಳೋಕ್ಕೆ ಕಾರಣ ಏನೆಂದರೆ, ಆ ಸಂವಿಧಾನ ಅಸ್ತಿತ್ವಕ್ಕೆ ಬಂದಾಗ ಅದರಲ್ಲಿ ಉದಾತ್ತವಾದ ಆಶಯಗಳನ್ನು ಸೇರಿಸಲಾಗಿದೆ. ಇದು ಕೇವಲ ಸ್ವತಂತ್ರ ಭಾರತದಲ್ಲಿ ಮಾತ್ರ ಎದ್ದು ಬಂದಂತಹ ಒಂದು ಆಶಯವಲ್ಲ. ನಾನು ಹೇಳಿದೆ, 6000 ವರ್ಷಗಳ ಇತಿಹಾಸ ಈ ದೇಶದಲ್ಲುಂಟು. ಅನೇಕರು ಈ ದೇಶವನ್ನು ಆಳ್ವಿಕೆ ಮಾಡಿದ್ದಾರೆ. ನಾವೆಲ್ಲರೂ ಗಮನ ಕೊಟ್ಟು ಕೇಳಬೇಕಾದಂಥ ಒಂದು ವಿಚಾರವೇನೆಂದರೆ, ಈ ದೇಶವನ್ನು ಆಡಳಿತ ಮಾಡಿದ ಪ್ರತಿಯೊಬ್ಬರೂ ಕೂಡ ಈ ದೇಶವೊಂದು ಸಾರ್ವಭೌಮ, ಸಾರ್ವತ್ರಿಕ, ಸಾರ್ವಜನಿಕ, ಸಾರ್ವಕಾಲಿಕವಾದಂತಹ ಸಿದ್ಧಾಂತಗಳ ಪ್ರತಿಪಾದನೆ ಮೇಲೆ ನಂಬಿಕೆಯನ್ನಿಟ್ಟಿದ್ದರು. ಯಾರು ಕೂಡ ಈ ದೇಶವನ್ನೊಂದು ಧರ್ಮದ ಆಧಾರದಲ್ಲಿರುವ ದೇಶವನ್ನಾಗಿ ಮಾಡುವ ಪ್ರಯತ್ನಗಳನ್ನು ಮಾಡಿಲ್ಲ ಎನ್ನುವುದು ಈ ದೇಶದ ಸಹಸ್ರಾರು ವರ್ಷಗಳ ಚರಿತ್ರೆಯಲ್ಲಿ ಉಲ್ಲೇಖನೀಯವಾದಂಥ ಒಂದು ಅಂಶ. ನೋಡಿ, ಅಶೋಕ್ ಚಕ್ರವರ್ತಿ ದೇಶವನ್ನು ಆಳಿದ್ದಾರೆ ಅನೇಕ ವರ್ಷಗಳ ಕಾಲ. ಶಾಲಾ ಪುಸ್ತಕಗಳಲ್ಲಿ ನಾವು ಅಶೋಕನನ್ನು ಕಲಿತಿದ್ದೇವೆ. ಅಶೋಕ್ ದ ಗ್ರೇಟ್, ಮಹಾತ್ಮನಾದ ಅಶೋಕ ಎನ್ನುವ ಮಾತಿನ ಮೂಲಕ ಅವರನ್ನು ನಾವು ಪರಿಚಯ ಮಾಡಿದ್ದೇವೆ. ಅವರ ಸ್ಮರಣೆಗಾಗಿ ಭಾರತದ ರಾಷ್ಟ್ರ ಧ್ವಜದಲ್ಲಿ ಅಶೋಕನ ಚಕ್ರವನ್ನು ನಾವು ಹಾಕಿದ್ದೇವೆ. ಅಶೋಕ್ ಚಕ್ರ ಎನ್ನುವುದು ನಮ್ಮ ದೇಶದ ಒಂದು ಪ್ರಧಾನವಾದ ಸಿಂಬಲ್ ಆಗಿದೆ. ಅಶೋಕ್ ಚಕ್ರವರ್ತಿ ದೇಶವನ್ನು ಆಳಿದ ಸಂದರ್ಭದಲ್ಲಿ ಅಶೋಕ್ ಎನ್ನುವ ಜೈನ ಧರ್ಮಕ್ಕೆ ಸೇರಿದಂತಹ ಒಬ್ಬ ವ್ಯಕ್ತಿ, ಬುದ್ಧ ಧರ್ಮಕ್ಕೆ ಸೇರಿದಂತಹ ಒಬ್ಬ ವ್ಯಕ್ತಿ
ಈ ದೇಶವನ್ನು ಯಾವತ್ತೂ ಕೂಡ ಬುದ್ಧ ಧರ್ಮದ ಒಂದು ನಾಡನ್ನಾಗಿ ಮಾಡುವ ಪ್ರಯತ್ನ ಮಾಡಲಿಲ್ಲ. ಬೇಕಾದವರಿಗೆ ಈ ದೇಶವನ್ನು ಬುದ್ಧ ರಾಷ್ಟ್ರವನ್ನಾಗಿ ಮಾಡಬಹುದಿತ್ತು. ಅವರ ಈ ನಾಡನ್ನು ಆಳುವ ಸಂದರ್ಭದಲ್ಲಿ ಅವರೊಬ್ಬ ಬುದ್ಧ ಧರ್ಮದ ಅನುಯಾಯಿಯಾಗಿದ್ದರು, ಬುದ್ಧ ಧಮ್ಮವನ್ನು ಅಂಗೀಕಾರ ಮಾಡಿದ ವ್ಯಕ್ತಿಯಾಗಿದ್ದರು. ಬದಲಾಗಿ ಅಶೋಕ್ ದ ಗ್ರೇಟ್ ಈ ದೇಶವನ್ನು ಕಳಿಂಗ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಕಳಿಂಗ ಸಾಮ್ರಾಜ್ಯದ ಮೂಲಕ ಈ ದೇಶವನ್ನು ಆಳುವ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡ. ಚಂದ್ರಗುಪ್ತ ಮೌರ್ಯ ಈ ದೇಶವನ್ನು ಆಳಿದ ಚರಿತ್ರೆಗಳನ್ನು ದೇಶದ ಸಮಾಜ ಪಾಠಪುಸ್ತಕಗಳಲ್ಲಿ ಕಲಿತಿದ್ದೇವೆ. ಆತ ಒಬ್ಬ ಜೈನ ಧರ್ಮಕ್ಕೆ ಸೇರಿದ ವ್ಯಕ್ತಿಯಾಗಿದ್ದ. ಚಂದ್ರಗುಪ್ತ ಮೌರ್ಯನಿಗೆ ದೇಶವನ್ನೊಂದು ಜೈನ ಸಾಮ್ರಾಜ್ಯವನ್ನಾಗಿ ಮಾಡುವ ಅವಕಾಶ ಇತ್ತು, ಜೈನ ರಾಷ್ಟ್ರವನ್ನಾಗಿ ಇಂಡಿಯಾವನ್ನು ಮಾಡುವಂಥ ಅವಕಾಶ ಇತ್ತು. ಅದಕ್ಕೆ ಆತ ಯಾವತ್ತೂ ಕೂಡ ಸಿದ್ಧನಾಗದೆ ಮೌರ್ಯ ಸಾಮ್ರಾಜ್ಯವನ್ನು ಈ ದೇಶದಲ್ಲಿ ಕಟ್ಟಿದ. ನೋಡಿ, 860 ವರ್ಷಗಳ ಕಾಲ ಮುಸಲ್ಮಾನರು ಭಾರತವನ್ನು ಆಳಿದ್ದಾರೆ. 860 ವರ್ಷಗಳ ಕಾಲ. ಈ ಸುದೀರ್ಘವಾದ ಕಾಲದಲ್ಲಿ ಮೊಹಮ್ಮದ್ ಬಿನ್ ಕಾಸಿಂನಿಂದ ಆರಂಭಗೊಂಡ ಭಾರತದ ಮೇಲಿರುವ ಮುಸಲ್ಮಾನರ ದಂಡಯಾತ್ರೆ ಕಟ್ಟಕಡೆಯ ಮೊಘಲ್ ರಾಜನಾಗಿದ್ದ ಬಹದ್ದೂರ್ ಶಾ ಜಫರ್ನ ತನಕ ಮುಂದುವರಿಯಿತು. 860 ವರ್ಷಗಳ ಕಾಲ ದೀರ್ಘವಾದ ಆಳ್ವಿಕೆಯನ್ನು ಮುಸಲ್ಮಾನರು ಮಾಡಿದ ಸಂದರ್ಭಗಳಲ್ಲಿ ಯಾರು ಕೂಡ ಈ ದೇಶವನ್ನೊಂದು ಇಸ್ಲಾಮಿಕ್ ಸಾಮ್ರಾಜ್ಯವನ್ನಾಗಿ ಮಾಡುವ ಕನಸಲ್ಲೂ ಕೂಡ ಕಂಡಿಲ್ಲ ಎನ್ನುವುದಕ್ಕೆ ಇವತ್ತಿನ ಭಾರತ ಸಾಕ್ಷಿ. ಅವರೆಲ್ಲರೂ ಅವರ ಕುಟುಂಬಕ್ಕೆ ಸಂಬಂಧಪಟ್ಟ ಸಾಮ್ರಾಜ್ಯಗಳನ್ನು ಕಟ್ಟಿದ್ದು. ಮೊಹಮ್ಮದ್ ಬಾಬರ್ ಕಾಬೂಲ್ನಿಂದ ಬಂದ, ಇಲ್ಲಿ ಬಾಬರ್ ಸಾಮ್ರಾಜ್ಯವನ್ನು ಕಟ್ಟಿದ, ಇಸ್ಲಾಮಿಕ್ ಸಾಮ್ರಾಜ್ಯವನ್ನು ಕಟ್ಟಿಲ್ಲ. ಅದಕ್ಕೆ ಮೊದಲು ಬಂದವರು ಬಹ್ಲೂಲ್ ಖಾನ್ ಲೋಧಿ ಸಾಮ್ರಾಜ್ಯವನ್ನು ಕಟ್ಟಿದ. ಕುತುಬುದ್ದೀನ್ ಐಬಕ್ ಗುಲಾಮ ಸಾಮ್ರಾಜ್ಯವನ್ನು ಕಟ್ಟಿದ. ಯಾರೆಲ್ಲ ಈ ದೇಶದಲ್ಲಿ ಆಳ್ವಿಕೆಯನ್ನು ಮಾಡಿದ್ದಾರೆ ಅವರೆಲ್ಲರೂ ಅವರ ಕುಟುಂಬದ ಸಾಮ್ರಾಜ್ಯವನ್ನು ಕಟ್ಟಿದ್ರು ಹೊರತು ಇಸ್ಲಾಮಿ ಸಾಮ್ರಾಜ್ಯವನ್ನು ಕಟ್ಟಿಲ್ಲ. ಸ್ವಲ್ಪ ಧಾರ್ಮಿಕವಾಗಿ ಕರ್ಮಠನಾಗಿದ್ದ ಔರಂಗಜೇಬ್ ಆಲಂಗೀರ್ ಅವರು ಕೂಡ ಇಸ್ಲಾಮಿಕ್ ರಾಷ್ಟ್ರ ಎನ್ನುವ ಕನಸನ್ನು ಈ ದೇಶದಲ್ಲಿ ಕಂಡಿಲ್ಲ. ಯಾಕೆ ಕಂಡಿಲ್ಲ ಅಂದರೆ ಇದು ಯಾವುದೇ ಒಂದು ಕೋಮಿಗೆ ಸಂಬಂಧಪಟ್ಟ ದೇಶವಾಗಬಾರದು ಎನ್ನುವ ಅತ್ಯಂತ ತೀವ್ರವಾದ ಹಂಬಲವಾಗಿತ್ತು ಅವರ ಕೈಯಲ್ಲಿ. ಸರ್ವಜನಾಂಗದ ಶಾಂತಿಯ ತೋಟ, ಈ ಆಶಯ, ಭಾರತದ ಜೀವಾತ್ಮವಾಗಿರುವಂತಹ ಯುನಿಟಿ ಇನ್ ಡೈವರ್ಸಿಟಿ, ಅನೇಕತೆಗಳಲ್ಲಿ ಏಕತೆ ಎನ್ನುವುದು, ಅನೇಕರನ್ನು ಒಳಗೊಳ್ಳುವಂತಹ ವಿಶಾಲವಾದ ಮನೋಭಾವ, ಯಾರು ಬಂದರೂ ಅವರನ್ನು ಅತ್ಯಂತ ಸುಂದರವಾಗಿ ಸ್ವಾಗತ ಮಾಡಿದಂತಹ ಈ ನಾಡಿನ ಪರಂಪರೆ. ಸ್ವಾತಂತ್ರ್ಯ ಹೋರಾಟಗಾರರಾದ ಕಯ್ಯಾರ ಕಿಂಜಣ್ಣರೈಗಳ ಮಾತಿನಲ್ಲಿ ಹೇಳುವುದಾದರೆ ಈ ದೇಶ ಯಾರನ್ನೂ ಕೂಡ ಬೇಡ ಅಂತ ಹೇಳಿಲ್ಲ. ಯಾರು ಬಂದರೂ ಈ ದೇಶವರನ್ನ ಭೇದ ಭಾವಗಳಿಂದ ನೋಡಿಲ್ಲ. ಆರ್ಯರು, ಕ್ರೈಸ್ತರು, ಮೊಘಲರು ತಡೆಯೇನು, ಎಲ್ಲರೂ ಬರಲೆಂದು ಸ್ವಾಗತಿಸಿದೆ. ಆರ್ಯರು ಬಂದಾಗ ವೆಲ್ಕಮ್, ಮೊಘಲರು ಬಂದಾಗ ಅವರಿಗೂ ಸ್ವಾಗತ, ಕ್ರೈಸ್ತರು ಬಂದಾಗ ಅವರಿಗೂ ಸ್ವಾಗತ. AD 52ರಲ್ಲಿ 1970 ವರ್ಷಗಳ ಹಿಂದೆ 1970 ವರ್ಷಗಳ ಹಿಂದೆ ಈ ದೇಶಕ್ಕೆ ಕ್ರೈಸ್ತರು ಬಂದಾಗ, ಅಥವಾ ಜೀಸಸ್ ಕ್ರೈಸ್ಟ್ನ ಅಪ್ಪಟ 12 ಮಂದಿ ಶಿಷ್ಯಂದಿರ ಪೈಕಿ ಒಬ್ಬರಾದ ಸೈಂಟ್ ಥೋಮಸ್ ಕೊಡುಂಗಲ್ಲೂರ್ ಎನ್ನುವ ಆ ಪ್ರದೇಶದಲ್ಲಿ ಹಾಯಿ ಹಡಗಿನಲ್ಲಿ ಬಂದಿಳಿದಾಗ, ಭಾರತದಲ್ಲಿ ಕ್ರಿಸ್ತು ಧರ್ಮದ ಪರಂಪರೆಗೆ ಪ್ರಾರಂಭವನ್ನು ಹಾಕಿದಾಗ, ಅಸ್ಥಿವಾರವನ್ನು ಹಾಕಿದಾಗ, ಸೈಂಟ್ ಥೋಮಸ್ ಎನ್ನುವ ಕ್ರಿಶ್ಚಿಯನ್ ಪ್ರೀಚರ್ ಅವರನ್ನು ಈ ದೇಶದಲ್ಲಿರುವ ಯಾವುದೇ ಒಬ್ಬ ವ್ಯಕ್ತಿ ಕೂಡ ಅವರನ್ನು ನಿಷೇಧ ಮಾಡಿಲ್ಲ, ಅವರನ್ನು ಬೇಡ ಅಂತ ಹೇಳಿಲ್ಲ. ಗಮನಿಸಬೇಕು, ಅದೇ ಕೊಡಗಲ್ಲೂರಿನಲ್ಲಿ, ಅದೇ ಹಾಯಿ ಹಡಗಿನಲ್ಲಿ, ಅದೇ ಕಡಲ ತಡಿಯಲ್ಲಿ ಬಂದು AD 629ರಲ್ಲಿ 1393 ವರ್ಷಗಳ ಹಿಂದೆ ಮೊಹಮ್ಮದ್ ಪೈಗಂಬರ್ ಅವರ ಅನುಯಾಯಿಗಳಾದ ಮಾಲಿಕ್ ದಿನಾರ್ ಮತ್ತು ಅವರ ಸಹಚರರು ಬಂದಿಳಿದಾಗ ಅವರಿಗೂ ಕೂಡ ಎಳನೀರನ್ನು ಕೊಟ್ಟುಕೊಂಡು ಈ ದೇಶ ಸ್ವಾಗತಿಸಿದೆ. ಈ ದೇಶಕ್ಕೆ ನೀವು ಯಾರೂ ಬರಬಾರದು ಎನ್ನುವ ಒಂದು ಕಟ್ಟಾಜ್ಞೆಯನ್ನು ಯಾರೂ ಕೂಡ ದೇಶದಲ್ಲಿ ಇಟ್ಟಿರಲಿಲ್ಲ. ಮೊಘಲರು, ಆರ್ಯರು, ಕ್ರೈಸ್ತರು ತಡೆಯೇನು, ಎಲ್ಲರೂ ಬರಲೆಂದು ಸ್ವಾಗತಿಸಿದೆ. ಜಾತಿ ಬಣ್ಣ ಬೇರೆಣದೆ, ನುಡಿ ಬಣ್ಣ ಬದಲೆಣದೆ, ಭೇದವೆಣಿಸದೆ ಓ ತಾಯಿ ನೀ ಸಲಹಿದೆ. ಎಲ್ಲರನ್ನು ಸಲಹುವ, ಎಲ್ಲರನ್ನು ಒಳಗೊಳ್ಳುವ, ಎಲ್ಲರನ್ನು ಸ್ವಾಗತ ಮಾಡುವ, ಎಲ್ಲರನ್ನು ಪ್ರೀತಿ ಮಾಡುವ ರಕ್ತಗತವಾದ ಒಂದು ಸ್ವಭಾವ ಈ ದೇಶದಲ್ಲಿತ್ತು. ನಾವು ಮರೆತಿರುವ ಭಾರತ ಅದೇ. ಫಾರ್ಗೊಟನ್ ಇಂಡಿಯಾ ಅಂದರೆ ಈ ಉಜ್ವಲವಾದ ಆಶಯವನ್ನು ನಾವು ಮರೆತು ಬಿಟ್ಟಿದ್ದೇವೆ. ಕ್ರಿಶ್ಚಿಯನ್ ಧರ್ಮಾನುಯಾಯಿಯಾದ ಸೈಂಟ್ ಥೋಮಸ್
1970 ವರ್ಷಗಳ ಹಿಂದೆ ದೇಶಕ್ಕೆ ಬಂದು ದೇಶದ ಮೊಟ್ಟ ಮೊದಲ ಚರ್ಚನ್ನು ಕೊಡಗಲ್ಲೂರಿನಲ್ಲಿ ಕಟ್ಟಿದಾಗ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಟ್ಟದ್ದು ಆ ಪ್ರದೇಶದಲ್ಲಿರುವ ಹಿಂದೂಗಳು, ಆ ಪ್ರದೇಶದಲ್ಲಿರುವ ಹಿಂದೂ ಬಾಂಧವರು. 1393 ವರ್ಷಗಳ ಹಿಂದೆ AD 629ರಲ್ಲಿ ಕೊಡಗಲ್ಲೂರಿನ ಅದೇ ಪ್ರದೇಶಕ್ಕೆ ಪ್ರವಾದಿ ಅನುಯಾಯಿಯಾದ ಮಾಲಿಕ್ ದಿನಾರ್ ಸಂಘದವರು ಬಂದಾಗ ಅವರಿಗೆ ಬೊಂಡವನ್ನು ಕೊಟ್ಟುಕೊಂಡು ಸ್ವೀಕಾರ ಮಾಡಿದವರು ಅದೇ ಪ್ರದೇಶದ ಹಿಂದೂಗಳು. ಯಾವುದೇ ಭೇದ ಭಾವ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದರೆ ಅವರು ಧರ್ಮದಲ್ಲಿ ಅತಿಥಿಗಳನ್ನು ದೇವರಂತೆ ಕಾಣು ಎನ್ನುವ ಆಶೆ ಇದೆ. ಸತ್ಯಂ ವಧ ಧರ್ಮಂ ಚರ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಅತಿಥಿಗಳನ್ನು ನೀನು ದೇವರಂತೆ ಕಾಣು ಎನ್ನುವ ಉದಾತ್ತವಾದ ವಿಶ್ವಾಸದಲ್ಲಿ ಬೆಳೆದು ಬಂದಿದ್ದ 14 ಶತಮಾನಗಳ ಹಿಂದಿರುವ ಆ ಕಾಲಘಟ್ಟದ ಹಿಂದೂಗಳು ಸ್ವೀಕರಿಸಿತು. ಯಾರನ್ನು ಬೇಡ ಅಂತ ಹೇಳಿಲ್ಲ. ಯಾಕೆಂದರೆ ಇದು ಎಲ್ಲರನ್ನು ಒಳಗೊಳ್ಳುವಂತಹ ಒಂದು ದೇಶ ಆಗಿತ್ತು. ಆಮೇಲೆ ಯಾರಲ್ಲೇ ದೇಶಕ್ಕೆ ಬಂದರು, ಯಾವ ಯಾವ ಧರ್ಮಗಳು ಈ ನಾಡಿಗೆ ಆದು ಬಂದವು, ಎಷ್ಟು ಧರ್ಮಗಳನ್ನು ನಾವು ಆಮದು ಮಾಡಿಕೊಂಡೆವು, ಎಷ್ಟು ಸಿದ್ಧಾಂತಗಳನ್ನು ನಾವು ತರಿಸಿಕೊಂಡೆವು, ಎಷ್ಟು ಇಸಮ್ಗಳನ್ನು ನಾವು ಇಂಪೋರ್ಟ್ ಮಾಡಿಕೊಂಡೆವು. ಎಲ್ಲದಕ್ಕೂ ಅತ್ಯಂತ ಪುಷ್ಕಲವಾಗಿ ಬೆಳೆಯುವಂತಹ ವಾತಾವರಣ ಇಲ್ಲಿ ಉಂಟಾಯಿತು. ಈ ದೇಶವನ್ನು ಲೂಟಿ ಮಾಡಲು ಬಂದವರು ಕೂಡ ಈ ದೇಶದ ಸೌಂದರ್ಯಕ್ಕೆ ಮಾರು ಹೋಗಿ ಈ ನಾಡನ್ನು ಲೂಟಿ ಮಾಡಬಾರದು ಅನ್ನೋ ನಿರ್ಧಾರಕ್ಕೆ ಬಂದರು. ಅಲ್ಲಾಮ ಇಕ್ಬಾಲ್ನ ಮಾತಿನಲ್ಲಿ ಹೇಳುವುದಾದರೆ, ಜಿಸ್ತೀನ ಜಿಸ್ ಸಮೀಮೆ ಪೈಗಾಮೆ ಹಕ್ ಸುನಾಯ, ನಾ ನಕ್ನ ಜಿಸ್ ಚಮನ್ ಮೇ ವಹದತ್ ಕೆ ಗೀತ್ ಗಾಯ. ಈ ದೇಶದಲ್ಲಿ ಖಾಜಾ ಮುঈನುದ್ದೀನುಲ್ ಜಿಶ್ತಿ ಪೈಗಾಮೆ ಹಕ್ ಸುನಾಯ, ಸತ್ಯದ ಸಂದೇಶವನ್ನು ಕೇಳಿಸಿದರು. ಗುರುನಾನಕ್ ಈ ದೇಶದಲ್ಲಿ ಇಸ್ ಚಮನ್ ಮೇ ವಹದತ್ ಕೆ ಗೀತ್ ಗಾಯ, ಏಕತೆಯ ಸಂದೇಶವನ್ನು ಜಗತ್ತಿಗೆ ಈ ದೇಶದಲ್ಲಿ ನಿಂತುಕೊಂಡು ಗುರುನಾನಕ್ ಸಾರಿದರು. ತಾರ್ತಾರಿಗಳು ಈ ದೇಶದ ಮೇಲೆ ದಾಳಿ ಮಾಡಿದಾಗ, ತಾರ್ತಾಲಿಗಳ ಮಂಗೋಲಿಯನ್ನರ ಭೀಕರವಾದ ದಾಳಿಗೆ ಜಗತ್ತಿನಲ್ಲಿರುವ ಸಾವಿರಾರು ಲಕ್ಷಾಂತರ ಮಂದಿ ಮಡಿದಾಗ 10 ದೇಶಗಳ ಮೇಲೆ ಚೆಂಗಿಸ್ ಖಾನ್ಗಳ, ತೈಮೂರ್ ಖಾನ್ಗಳ ಭೀಕರವಾದ ದಾಳಿಗಳು ನಡೆದು ಅಲ್ಲಿ ಬಹಳಷ್ಟು ದೊಡ್ಡ ಅನಾಹುತಗಳನ್ನು ಮಾಡಿದಾಗ ಭಾರತದ ಮೇಲೆ ದಾಳಿ ಮಾಡಲು ಬಂದ ತಾರ್ತಾರಿಗಳೇನು ಮಾಡಿದರು, ಈ ದೇಶದ ಮೇಲೆ ದಾಳಿ ಮಾಡುವುದು ಬೇಡ, ಇದೊಂದು ಪವಿತ್ರ ಮಣ್ಣು ಅಂತ ಹೇಳಿ ಇಲ್ಲಿ ಅವರು ಅವರ ಮಾತೃಭೂಮಿಯನ್ನಾಗಿ ಮಾಡುವ ಪ್ರಯತ್ನಗಳನ್ನು ಮಾಡಿದರು. ತಾತಾರಿಯೋನೆ ಜಿಸ್ಕೋ ಅಪನೆ ವತನ್ ಬನಾಯ, ಅವರ ವತನನ್ನಾಗಿ ದೇಶವನ್ನು ಮಾಡಿದರು, ಮಾತೃಭೂಮಿಯನ್ನಾಗಿ ಮಾಡಿದರು. ಅರಬ್ ನಾಡಿಂದ ಬಂದ ವರ್ತಕರು ಇಲ್ಲಿ ಅವರ ವ್ಯಾಪಾರ ವ್ಯವಹಾರಗಳನ್ನು ಕುದುರಿಸಿ, ಇಲ್ಲಿ ಮನೆಮಟ್ಟಗಳನ್ನು ಕಟ್ಟಿ, ಇಲ್ಲಿ ಮದುವೆಯಾಗಿ ಇಲ್ಲೇ ಅವರು ತಮ್ಮ ಜೀವನವನ್ನು ಮುಂದುವರಿಸುವ ಪ್ರಯತ್ನಗಳನ್ನು ಮಾಡಿದರು. ಇದೆಲ್ಲ ಹೇಳಿದ ಮೇಲೆ ಇಕ್ಬಾಲ್ ಹೇಳ್ತಾರೆ, ಮೇರಾ ವತನ್ ವಹಿ ಹೇ, ಮೇರಾ ವತನ್ ವಹಿ ಹೇ, ಇದು ನನ್ನ ನಾಡು, ಇದು ನನ್ನ ನಾಡು ಎಂದು ಹೆಮ್ಮೆಯಿಂದ ಹೇಳುವಂತಹ ಒಂದು ಪ್ರದೇಶ ಇದಾಗಿದೆ. ಸಹೋದರಿ, ಇವತ್ತು ನಾವು ಹೇಳುವುದಿಷ್ಟೇ, ಆಜಾದಿ ಕಾ ಅಮೃತ್ ಮಹೋತ್ಸವ, ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು 3 ದಿನಗಳಲ್ಲಿ ದೇಶದ ಮನೆಗಳ ಮೇಲೆ ತಿರಂಗವನ್ನು ಹಾರಿಸುವಂತಹ ಮಾತನ್ನು ಹೇಳಿದರು. ಈ ದೇಶದ ಕೋಟ್ಯಂತರ ಮನೆಗಳು ಆ ಸಂದೇಶವನ್ನು ಸ್ವೀಕಾರ ಮಾಡಿ ತಿರಂಗವನ್ನು ಹಾರಿಸಿದೆವು. ನಮ್ಮ ದೇಶದ ಧ್ವಜವನ್ನೊಮ್ಮೆ ನೋಡಿ, ಜಗತ್ತಿನ ವಿವಿಧ ರಾಷ್ಟ್ರಗಳ ಧ್ವಜಗಳ ಸಾಲಿನಲ್ಲಿ ಭಾರತ ಧ್ವಜವನ್ನಿಟ್ಟುಕೊಂಡು ನೋಡಿ, ಇಷ್ಟೊಂದು ಸುಂದರವಾದ, ಅರ್ಥಪೂರ್ಣವಾದ, ಆಕರ್ಷಕವಾದ, ಮನೋಹರವಾದ ಒಂದು ಧ್ವಜವನ್ನು ಎಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೊಂದು ಸುಲಭವಾಗಿ ಬಿಡಿಸಬಲ್ಲಂತಹ ಒಂದು ಧ್ವಜ, ಫ್ಲ್ಯಾಗ್ ಅನ್ನೆಲ್ಲೂ ಕೂಡ ಕಾಣಲಿಕ್ಕೆ ಸಾಧ್ಯವಿಲ್ಲ. 3 ಬಣ್ಣಗಳನ್ನೊಳಗೊಂಡಂತಹ ಆ ಸುಂದರವಾದ ಧ್ವಜ ನಮಗೆ ನೀಡುವಂತಹ ಸಂದೇಶ ಯಾವುದು? ಅದರಲ್ಲಿ ಬಿಳಿ ಬಣ್ಣವಿದೆ, ಹಸಿರು ಬಣ್ಣವಿದೆ, ನೀಲಿ ಬಣ್ಣವಿದೆ, ನೀಲಿ ಬಣ್ಣದ ಚಕ್ರವಿದೆ, ಕೇಸರಿ ಬಣ್ಣವಿದೆ. ಕೇಸರಿ ಬಣ್ಣ ಮೇಲ್ಭಾಗದಲ್ಲಿ ನಿಂತುಕೊಂಡು ತ್ಯಾಗದ, ಧೈರ್ಯದ, ಬಲಿದಾನದ ಸಂದೇಶವನ್ನು ನೀಡುತ್ತಾ ಇದೆ. ಈ ದೇಶ ಬಲಿದಾನದಿಂದ ಬೆಳೆದು ಬಂದಂತಹ ದೇಶ. 5 ಲಕ್ಷ ಮನುಷ್ಯರು ತಮ್ಮ ಜೀವವನ್ನು ಒತ್ತೆ ಇಟ್ಟುಕೊಂಡು ಪಡೆದಂತಹ ಸ್ವಾತಂತ್ರ್ಯಗೊಂಡ ಈ ದೇಶ. 5 ಲಕ್ಷದಷ್ಟು ಮಂದಿ ಈ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. 190 ವರ್ಷಗಳ ಕಾಲ ಸುದೀರ್ಘವಾದ ಹೋರಾಟಗಳು ಬ್ರಿಟಿಷರ ವಿರುದ್ಧ ನಡೆದಿದೆ. ಅದರ ಹಿಂದೆ ಫ್ರೆಂಚರ ವಿರುದ್ಧ, ಡಚ್ಚರ ವಿರುದ್ಧ, ಪೋರ್ಟುಗೀಸರ ವಿರುದ್ಧ, ಅದೇ ರೀತಿ 26 ಗ್ರೂಪ್ ಈ ದೇಶದ ಮೇಲೆ ದಾಳಿ ಮಾಡಿದಾಗ ಅವರೆಲ್ಲರ ವಿರುದ್ಧ ಸೆಟೆದು ನಿಂತುಕೊಂಡು ಹೋರಾಟ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯವಾಗಿದೆ.
1900 ವರ್ಷಗಳ ಸುದೀರ್ಘವಾದ ಇತಿಹಾಸದ ಬ್ರಿಟಿಷರ ವಿರುದ್ಧ ಹೋರಾಟದ ಫಲವಾಗಿ ಯಾರೆಲ್ಲ ಬಲಿದಾನ ಮಾಡಿದರು? ಕೇಸರಿ ಎನ್ನುವ ಆ ಚಿಹ್ನೆ ಇವತ್ತು ದೇಶದ ಬಲಿದಾನವನ್ನು ಸೂಚಿಸುವುದಾದರೆ, ಈ ದೇಶ ಸುಮ್ಮನೆ ಒಂದು ಸುಪ್ರಭಾತದಲ್ಲಿ ಬ್ರಿಟಿಷರು ನಮಗೆ ದಾನ ಮಾಡಿ ಹೋದದ್ದಲ್ಲ, ನಮ್ಮ ಯಾವುದೇ ತಾಯಿಯಂದಿರಿಗೆ ವರದಕ್ಷಿಣೆಯಾಗಿ ಸಿಕ್ಕಿದ್ದಲ್ಲ, ನಮಗೆ ಯಾರಾದರೂ ಗಿಫ್ಟ್ ಕೊಟ್ಟು ಹೋದದ್ದಲ್ಲ. ತ್ಯಾಗಗಳ, ಬಲಿದಾನಗಳ ಅತ್ಯಂತ ಜ್ವಾಜ್ಯಲ್ಯಮಾನವಾದ ಇತಿಹಾಸಗಳ ಮೂಲಕ ನಾವು ಕಾದಾಡಿ ಹೋರಾಡಿ ಪಡೆದಂತಹ ಭೂಮಿ ಇದು. ಅದರ ನೆನಪಿಗಾಗಿ ಇವತ್ತು ನಾವು ಕೇಸರಿ ಎನ್ನುವ ಬಣ್ಣವನ್ನು ನಮ್ಮ ದೇಶದ ಧ್ವಜದಲ್ಲಿ ಅಳವಡಿಸಿಕೊಂಡು ಅದರ ಮೂಲಕ ನಾವು ತ್ಯಾಗ ಬಲಿದಾನಗಳ ಸಂದೇಶವನ್ನು ಸಾರ್ತಾ ಇದ್ದೇವೆ, ಧೈರ್ಯದ ಸಂದೇಶವನ್ನು ಸಾರ್ತಾ ಇದ್ದೇವೆ. ಎಲ್ಲರೂ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದರು, ಅದಕ್ಕಾಗಿ ಬಹಳಷ್ಟು ಕಷ್ಟಗಳನ್ನು ಸಹಿಸಿದರು, ತ್ಯಾಗಗಳನ್ನು ಸಹಿಸಿದರು. ಆ ಮೂಲಕ ನಮ್ಮಿಂದ ಸ್ವಾತಂತ್ರ್ಯದ ಸ್ವಚ್ಛಂದ ಬದುಕನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ ಅಂತ ಗೊತ್ತಿದ್ದು ಕೂಡ ಮುಂದಿನ ತಲೆಮಾರಿಗಾದರೂ ಸ್ವಾತಂತ್ರ್ಯ ಸಿಕ್ಕಲಿ ಎನ್ನುವ ದೃಷ್ಟಿಯಿಂದ ಅವರು ಹೋರಾಟವನ್ನು ಮಾಡಿದರು. ಎಷ್ಟೆಲ್ಲ ಹೋರಾಟಗಳಲ್ಲಿ ಉಂಟಾಯಿತು, ಯಾವುದೆಲ್ಲ ಶಿಕ್ಷೆಗಳು ಬ್ರಿಟಿಷರಿಂದ ಪಡೆಯಬೇಕಾಯಿತು. ಸಹೋದರರೇ, ನಮ್ಮ ಎಷ್ಟು ಮಂದಿಯನ್ನು ಅಂಡಮಾನಿಗೆ ಅವರು ಕಲಿಸಿದ್ರು. ಕಾಲಾಪಾನಿ ಎನ್ನುವ ಅತ್ಯಂತ ಭೀಕರವಾದ ಶಿಕ್ಷೆಯನ್ನು ಎಷ್ಟು ಮಂದಿಗೆ ಕೊಟ್ಟರು, ಎಷ್ಟು ಮಂದಿಯನ್ನು ನೇಣಿಗೇರಿಸಿದ್ರು, ಎಷ್ಟು ಮಂದಿಯನ್ನು ಶೂಟ್ ಮಾಡಿ ಕೊಲೆ ಮಾಡಿದರು. ಎಂತೆಲ್ಲ ಭೀಕರವಾದ ಸನ್ನಿವೇಶಗಳು ಈ ದೇಶದಲ್ಲಿ ಉಂಟಾಯಿತು. ಯಾರು ಹಿಂದಕ್ಕೆ ಹೋಗಲಿಲ್ಲ, ಹಿಂದಕ್ಕೆ ಸರಿಯಲಿಲ್ಲ, ಕದಲಲಿಲ್ಲ. ಸ್ವಾತಂತ್ರ್ಯದ ಕಿಚ್ಚನ್ನು ಯಾವತ್ತೂ ಕೂಡ ಕೈ ಬಿಡಲಿಲ್ಲ. ಸ್ವಾತಂತ್ರ್ಯಂ ತನ್ನಯ ಅಮೃತಂ, സ്വാതന്ത്ര്യം തന്നെ അമൃതം, സ്വാതന്ത്ര്യം തന്നെ ജീവിതം. പാരതന്ത്ര്യം മാനികൾക്ക് മൃതിയേക്കാൾ ഭയാനകം, പാരതന്ത്ര്യം മാനികൾക്ക് മൃതിയേക്കാൾ ಭಯಾನಕಂ. ಆದ್ದರಿಂದ ಸ್ವಾತಂತ್ರ್ಯವಲ್ಲದ ಬೇರೆ ಯಾವುದೇ ಕಾಂಪ್ರಮೈಸ್ ನಮ್ಮೊಂದಿಗಿಲ್ಲ. ಸ್ವಾತಂತ್ರ್ಯಕ್ಕೆ ಕೆಳಗಿನ ಯಾವುದೇ ಒಂದು ಸಂಧಾನಗಳಿಗೆ ನಾವು ರೆಡಿ ಇಲ್ಲ ಅಂತ ಹೇಳಿ ಈ ಸುದೀರ್ಘವಾದ ಕಾಲಘಟ್ಟಗಳಲ್ಲಿ ನಾವೆಲ್ಲರೂ ಕೂಡ ಕಾದಾಡಿದೆವು. ಭಾರತ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ದೇಶದ ಪ್ರತಿಯೊಬ್ಬರೂ ಕೂಡ ಭಾಗವಹಿಸಿದ್ದರು. ಎಷ್ಟರ ಮಟ್ಟಿಗೆಂದರೆ ಕ್ರೈಸ್ತರ ವಿರುದ್ಧದ ಹೋರಾಟದಲ್ಲಿ ಬ್ರಿಟಿಷರು, ಕ್ರೈಸ್ತರು, ಇಂಗ್ಲೆಂಡಿಂದ ಬಂದ ಆ ಜನರು ಕ್ರಿಸ್ತು ಧರ್ಮಕ್ಕೆ ಸೇರಿದವರು. ಆದರೆ ಈ ದೇಶದ ಅಪ್ಪಟ ದೇಶಪ್ರೇಮಿಯಾದ ಕ್ರಿಶ್ಚಿಯನ್ ಮಹಿಳೆ ಆ್ಯನಿ ಬೆಸೆಂಟ್ ಅವರೇನು ಮಾಡಿದರು? ಬ್ರಿಟಿಷರ ವಿರುದ್ಧ ಹೋರಾಟಗಳನ್ನು ಮಾಡಿದರು. ಹೋಮ್ ರೂಲ್ ಚಳವಳಿಗಳನ್ನು ಸಂಘಟಿಸಿದರು. ಅಲ್ಲಿ ಧರ್ಮ ತಡೆಯಾಗಲಿಲ್ಲ, ಜಾತಿ ಮತಗಳು ಯಾವತ್ತೂ ಕೂಡ ಅಡ್ಡಿಯಾಗಲಿಲ್ಲ. ಒಂದೇ ಒಂದು ಲಕ್ಷ್ಯವಾಗಿತ್ತು, ಸ್ವಾತಂತ್ರ್ಯವನ್ನು ಪಡಿಬೇಕು. ನಮ್ಮನ್ನಾಳುವ ಶಕ್ತಿ ನಮ್ಮಲ್ಲಿದೆ, ನಮ್ಮನ್ನಾಳುವಂತಹ ಜನರು ನಮ್ಮಲ್ಲಿದ್ದಾರೆ. ಆದ್ದರಿಂದ ಪರಕೀಯರ ಆಳ್ವಿಕೆ ನಮಗೆ ಯಾವತ್ತೂ ಕೂಡ ಅಗತ್ಯವಿಲ್ಲ ಎನ್ನುವ ಒಂದು ಸಿದ್ಧಾಂತವಾಗಿತ್ತು. ಅದರ ಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ತು. 1947 ಆಗಸ್ಟ್ 15 ಅರ್ಧರಾತ್ರಿಯಲ್ಲಿ 10,000 ಕಿಲೋಮೀಟರ್ ದೂರದಿಂದ ಬಂದಂತಹ ಬ್ರಿಟಿಷರು ಗಂಟು ಮೂಟೆಗಳನ್ನು ಕಟ್ಟಿಕೊಂಡು ರೈಲು ಗಾಡಿಗಳಲ್ಲಿ ತುಂಬಿಸಿಕೊಂಡು ಲಂಡನ್ಗೆ ತೆರಳಿದರು. 12 ಗಂಟೆಗೆ ಸ್ವಾತಂತ್ರ್ಯದ ಸ್ವಚ್ಛಂದವಾದಂತಹ ಪ್ರಭಾತ ಸೃಷ್ಟಿಯಾಯಿತು. ಸಹೋದರರೇ, ನಾವು ಗಮನಿಸಬೇಕು, ಕೆಲವೊಂದು ಅಹಿತಕರ ಘಟನೆಗಳು ನಡೆದವು, ನಡೆಯಬಾರದ್ದು ನಡೆದು ಹೋಯಿತು. ಭಾರತ ವಿಭಜನೆಯಾಯಿತು. ಭಾರತ ವಿಭಜನೆಯಾದ ಚರಿತ್ರೆಗಳನ್ನು ಹೇಳುವಾಗ ಅದು ಯಾವತ್ತೂ ಕೂಡ ಭಾರತದ ಮುಸಲ್ಮಾನರ ಅಭಿಲಾಷೆಯಾಗಿರಲಿಲ್ಲ, ಭಾರತದ ಮುಸಲ್ಮಾನರ ಅಪೇಕ್ಷೆಯಾಗಿರಲಿಲ್ಲ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಧೀರ ಶಬ್ದವಾಗಿದ್ದ ಮೌಲಾನಾ ಅಬುಲ್ ಕಲಾಂ ಆಜಾದ್ ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಇಂಡಿಯಾ ವಿನ್ಸ್ ಫ್ರೀಡಮ್, ಇಂಡಿಯಾ ವಿನ್ಸ್ ಫ್ರೀಡಮ್. ಭಾರತ ಸ್ವಾತಂತ್ರ್ಯ ಪಡೆಯುತ್ತಿದೆ ಎನ್ನುವ ಪುಸ್ತಕ. ಉರ್ದು ಭಾಷೆಯಲ್ಲಿ ಅವರು ಬರೆದಂತಹ ಪುಸ್ತಕವನ್ನು ಹುಮಯೂನ್ ಕಬೀರ್ ಇಂಗ್ಲಿಷ್ಗೆ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ. ಭಾರತದ ಮೊಟ್ಟ ಮೊದಲ ಶಿಕ್ಷಣ ಸಚಿವ, ದ ಫಸ್ಟ್ ಎಜುಕೇಷನ್ ಮಿನಿಸ್ಟರ್, ಇಂಡಿಪೆಂಡೆಂಟ್ ಇಂಡಿಯಾದ ಮೊಟ್ಟ ಮೊದಲ ವಿದ್ಯಾಭ್ಯಾಸ ಸಚಿವ. ಇವತ್ತು ನಾವು ನವೆಂಬರ್ 11 ಭಾರತದಲ್ಲಿ ವಿದ್ಯಾಭ್ಯಾಸ ದಿನವಾಗಿ, ಎಜುಕೇಷನ್ ಡೇ ಆಗಿ ಆಚರಣೆ ಮಾಡ್ತೇವೆ. ಭಾರತ ದೇಶದ ಶಿಕ್ಷಣ ದಿವಸವಾಗಿ ನವೆಂಬರ್ 11 ನಾವು ಆಚರಣೆ ಮಾಡಬೇಕಾದ್ರೆ, ನವೆಂಬರ್ 11 ಭಾರತ ಸ್ವಾತಂತ್ರ್ಯದ ಧೀರ ಶಕ್ತಿಯಾಗಿದ್ದ ಮೌಲಾನಾ ಅಬುಲ್ ಕಲಾಂ ಆಜಾದರ ಹುಟ್ಟುಹಬ್ಬದ ದಿನವಾಗಿತ್ತು. ಅವರ ದಿವಸ ಆ ಪುಸ್ತಕದಲ್ಲಿ ಸಂಪೂರ್ಣವಾಗಿ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಭಾರತದ ವಿಭಜನೆಯ ಮಾತನ್ನು ಕೇಳಿ ಜಿನ್ನಾ ಸಾಬರಿಗೆ ತಾಕೀದನ್ನು ಕೊಟ್ಟು ಭಾರತವನ್ನು ಒಡೆಯುವಂತಹ ಸಾಹಸದಿಂದ ಹಿಂದಕ್ಕೆ ಬರಬೇಕು. ಯಾವತ್ತೂ ಕೂಡ ಭಾರತವನ್ನು ಮತೀಯವಾದ ಆಧಾರದಲ್ಲಿ ಒಡೆಯಬಾರದು. ಮುಸಲ್ಮಾನರಿಗೊಂದು ದೇಶ, ಹಿಂದೂಗಳಿಗೊಂದು ದೇಶ ಎನ್ನುವ ಕಾನ್ಸೆಪ್ಟ್ ಅಪಘಾತಕಾರಿಯಾದ, ಅಪಾಯಕಾರಿಯಾದ ಕಲ್ಪನೆ. ಆದ್ದರಿಂದ ಅವರ ಚರಿತ್ರೆಯಲ್ಲಿ ಕಾಣಬಹುದು, ಸಣ್ಣ ಒಂದು ಮಗು ತಂದೆ ತಾಯಿಗಳೇನಾದರೂ ಜೋರು ಮಾಡಿದರೆ
ನೆಲದ ಮೇಲೆ ಬಿದ್ದು ಅತ್ತು ಕೆರೆದು ಗಲಾಟೆ ಮಾಡುವ ಹಾಗೆ ಮೌಲಾನಾ ಅಬುಲ್ ಕಲಾಂ ಆಜಾದ್ ಭಾರತವನ್ನು ವಿಭಜನೆ ಮಾಡುವಂತಹ ಆ ಪ್ರಸ್ತಾಪವನ್ನು ಖಂಡತುಂಡವಾಗಿ ವಿರೋಧ ಮಾಡಿ ಅವತ್ತು ಜಿನ್ನಗಿದ್ದದ್ದು ಒಂದೇ ಒಂದು ಆಸೆ, ಭಾರತದಲ್ಲಿ ಅವರು ರಾಷ್ಟ್ರಪತಿ ಆಗುವುದಿಲ್ಲ, ಭಾರತದಲ್ಲಿ ಅವರು ಪ್ರಧಾನಮಂತ್ರಿ ಆಗುವುದಿಲ್ಲ. ಮೊಹಮ್ಮದ್ ಅಲಿ ಜಿನ್ನಾ ಎನ್ನುವ ವ್ಯಕ್ತಿ ಒಂದು ದೇಶದ ಪ್ರಧಾನಮಂತ್ರಿ ಆಗಬೇಕಿತ್ತು ಅಥವಾ ಒಂದು ದೇಶದ ಪ್ರೆಸಿಡೆಂಟ್ ಆಗಬೇಕಾಗಿತ್ತು. ಅದಕ್ಕಾಗಿ ಭಾರತವನ್ನು ಒಡೆಯುವ ಪ್ರಯತ್ನಗಳನ್ನು ಜಿನ್ನ ಮತ್ತು ಆತನ ಸಹಚರರು ಮಾಡಿರ್ಬೋದು. ಅದಕ್ಕೆ ಈ ದೇಶದ ಮುಸಲ್ಮಾನರು ಯಾವತ್ತೂ ಬೆಂಬಲ ಕೊಟ್ಟಿರಲಿಲ್ಲ. ಯಾಕೆಂದರೆ ಅವರು ಈ ದೇಶದಲ್ಲಿ ಉಳಿಯುವ ನಿರ್ಧಾರವನ್ನು ಮಾಡಿದರು. ಅವರಿಗೆ ಚಾಯ್ಸ್ ಇತ್ತು, ಆಪ್ಷನ್ ಇತ್ತು, ಬೇಕಾದರೆ ಪಾಕಿಸ್ತಾನಕ್ಕೆ ಹೋಗಬಹುದೆನ್ನುವ ಆಪ್ಷನ್ ಇತ್ತು. ಆದರೆ ಎಷ್ಟು ಮಂದಿ ಹೋದರು? ಗಡಿ ಪ್ರದೇಶದಲ್ಲಿದ್ದಂತಹ ಕೆಲವು ಮಂದಿ ಹೋಗಿರಬಹುದೇ ವಿನಃ ಭಾರತ ದಕ್ಷಿಣ ಭಾರತದಿಂದ ಯಾರೂ ಕೂಡ ಪಾಕಿಸ್ತಾನ ನಮ್ಮ ರಾಷ್ಟ್ರ ಅಂತ ಹೇಳಿ ಅದರ ಅಭಿಮಾನದಿಂದ ಯಾವತ್ತೂ ಕೂಡ ಹೋಗಿಲ್ಲ. ಇವತ್ತಿಗೂ ಕೂಡ ಮುಸಲ್ಮಾನರಿಗೆ ಪಾಕಿಸ್ತಾನದ ಮೇಲೆ ವಿಶೇಷವಾದ ಅಭಿಮಾನ ಇಲ್ಲ. ಒಂದು ರಾಷ್ಟ್ರ ಎನ್ನುವ ರೀತಿಯಲ್ಲಿ ಪಾಕಿಸ್ತಾನವನ್ನು ನೋಡಬಹುದೇ ವಿನಃ ಅದರ ಮೇಲೆ ಯಾವುದೇ ಒಂದು ಮಾನಸಿಕವಾದ ಒಂದು ವಿಶೇಷವಾದ ಒಂದು ಪ್ರೀತಿ ಭಾರತದ ಯಾವುದೇ ಮುಸಲ್ಮಾನರಿಗಿಲ್ಲ. ಭಾರತದ ಮುಸಲ್ಮಾನರ ಮಟ್ಟಿಗೆ ಪಾಕಿಸ್ತಾನ ಎನ್ನುವುದು ಬೇಡದ ಕೂಸಾಗಿತ್ತು, ಒಲ್ಲದ ಪತ್ನಿಯಾಗಿತ್ತು, ಬೇಡದ ಕೂಸಾಗಿತ್ತು. ಆ ಒಂದು ತೀರ್ಮಾನವನ್ನು ಜಿನ್ನ ಮಾಡುವಾಗ ಅದೆಷ್ಟೋ ಮಂದಿ ಅದನ್ನು ಕಟುವಾಗಿ ಟೀಕೆ ಮಾಡಿದರು. ಯಾವುದೋ ಕಾರಣಕ್ಕಾಗಿ, ಧಾರ್ಮಿಕವಾದ ಕಾರಣಕ್ಕಾಗಲ್ಲ, ಧಾರ್ಮಿಕವಾದ ಕಾರಣಕ್ಕಾಗಿ ಒಮ್ಮೆಯೂ ಅಲ್ಲ, ಓನ್ಲಿ ಫಾರ್ ಪೊಲಿಟಿಕಲ್ ರೀಸನ್ಸ್, ರಾಜಕೀಯವಾದ ಕಾರಣಕ್ಕಾಗಿ ಭಾರತವನ್ನು ವಿಭಜನೆ ಮಾಡಲಾಯಿತು. ಮಹಾತ್ಮ ಗಾಂಧೀಜಿಯವರು ಆ ಆದೇಶವನ್ನು ಎಷ್ಟು ಕಟುವಾಗಿ ಟೀಕಿಸಿದ್ರು, ಎಷ್ಟು ದುಃಖಪಟ್ಟರು. ಅದರಲ್ಲಿ ನೀವೆಲ್ಲರೂ ಗಮನಿಸಿರ್ಬೋದು. ಸ್ವಾತಂತ್ರ್ಯೋತ್ಸವದ ಮೊಟ್ಟ ಮೊದಲ ಸಂಗಮ 1947 ಆಗಸ್ಟ್ 15 ಶುಕ್ರವಾರ ದಿವಸ. ಆ ದಿವಸ ದೆಹಲಿಯ ಕೆಂಪುಕೋಟೆಯ ಮೇಲ್ಛಾವಣಿಯಲ್ಲಿ ಅದಕ್ಕಾಗಿಯೇ ಹೊಲಿಸಲ್ಪಟ್ಟ ಹೊಸ ಕೋಟಿನೊಂದಿಗೆ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಆ ಕೋಟಿನ ಕೀಸೆಯಲ್ಲೊಂದು ಕೆಂಪು ಬಣ್ಣದ ಗುಲಾಬಿ ಹೂವನ್ನಿಟ್ಟುಕೊಂಡು ಅವತ್ತು ಭಾರತದಲ್ಲಿದ್ದ 35 ಕೋಟಿ ಜನರನ್ನು ಅಡ್ರೆಸ್ ಮಾಡಲಿಕ್ಕಾಗಿ ಬಂದಾಗ ಆ ಸಭಾಂಗಣದಲ್ಲಿ 3 ಚೇರ್ಗಳನ್ನು ಇಡಲಾಗಿತ್ತು, 3 ಕುರ್ಚಿಗಳನ್ನು ಆ ಸ್ಟೇಜಲ್ಲಿ ಇಡಲಾಗಿತ್ತು. ಒಂದು ಕುರ್ಚಿಯಲ್ಲಿ ಭಾರತದ ಪ್ರಧಾನಮಂತ್ರಿಯಾಗಿದ್ದ ಪಂಡಿತ್ ನೆಹರೂಜಿ ಕುಳಿತುಕೊಂಡಿದ್ದರು. ಇನ್ನೊಂದು ಕುರ್ಚಿಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಒಪ್ಪಂದಗಳಲ್ಲಿ ಸಹಿ ಹಾಕಬೇಕಾದ ಭಾರತದ ಕಟ್ಟಕಡೆಯ ವೈಸ್ರೋಯಿಯಾಗಿದ್ದ ಲಾರ್ಡ್ ಮೌಂಟ್ ಬ್ಯಾಟನ್ ಕುಳಿತುಕೊಂಡಿದ್ದರು. ಮಧ್ಯದಲ್ಲೊಂದು ಕುರ್ಚಿ ಖಾಲಿ ಇತ್ತು. ಆ ಕುರ್ಚಿಯೊಂದು ವಿಶಿಷ್ಟವಾದ ಅತಿಥಿಯಾಗಿ ಕಾಯ್ತಾ ಇತ್ತು. ಒಬ್ಬ ಶ್ರೇಷ್ಠ ಗೆಸ್ಟ್ ಆ ಕುರ್ಚಿಯಲ್ಲಿ ಬಂದು ಕುಳಿತುಕೊಳ್ಳಬೇಕಾಗಿತ್ತು. ಎಲ್ಲರೂ ಆ ವ್ಯಕ್ತಿಗಾಗಿ ಕಾದು ಕುಳಿತರು. ಮೊಬೈಲ್ ಫೋನ್ಗಳಿಲ್ಲ, ಬೇಕಾದಷ್ಟು ಲ್ಯಾಂಡ್ ಫೋನ್ಗಳ ವ್ಯವಸ್ಥೆಗಳಿಲ್ಲ, ಅವರು ಎಲ್ಲಿದ್ದಾರೆ, ಯಾವಾಗ ಬರ್ತಾರೆ ಎನ್ನುವುದನ್ನು ಖಚಿತಪಡಿಸುವಂತಹ ಮಾಧ್ಯಮಗಳಿಲ್ಲ. ಆದರೂ ಕೂಡ ಬಂದೇ ಬರುವರು ಎನ್ನುವ ಒಂದು ವಿಶ್ವಾಸದಿಂದ ಮಧ್ಯದಲ್ಲಿ ಖಾಲಿ ಕುರ್ಚಿಯನ್ನಿಟ್ಟುಕೊಂಡು 2 ಬದಿಯಲ್ಲಿರುವ ಚೇರ್ಗಳಲ್ಲಿ ಕುಳಿತುಕೊಂಡು ಸ್ವಾತಂತ್ರ್ಯ ಸಂಗ್ರಾಮದ ಮೊಟ್ಟಮೊದಲ ಉತ್ಸವ ಕಾರ್ಯಕ್ರಮಗಳನ್ನು ಮಾಡಲಾಯಿತು. ಆ ಕಾರ್ಯಕ್ರಮ ಮುಗಿಯುವ ತನಕ ಚೀಫ್ ಗೆಸ್ಟ್ ಆ ಕಾರ್ಯಕ್ರಮಕ್ಕೆ ಆಗಮಿಸಲಿಲ್ಲ, ಅವರು ಬರಲೇ ಇಲ್ಲ. ಯಾರಾಗಿದ್ದರು ಆ ವ್ಯಕ್ತಿ, ಆ ಮುಖ್ಯ ಅತಿಥಿ ಯಾರಾಗಿದ್ದರು? ಸಹೋದರರೇ, ಭಾರತ ಪಾಕಿಸ್ತಾನ ವಿಭಜನೆಯ ಕರಾಳ ಇತಿಹಾಸದಲ್ಲಿ 50,000 ಮಂದಿ ಭಾರತ ಪಾಕಿಸ್ತಾನದ ಗಡಿಗಳಲ್ಲಿ ಅತ್ಯಂತ ಭೀಕರವಾಗಿ ಕೊಲೆ ಮಾಡಲ್ಪಟ್ಟಾಗ 60,000 ಮಂದಿಯ ಹಿಂದೂ ಮುಸಲ್ಮಾನರ ರಕ್ತದಿಂದ ದೇಶದ ಗಡಿ ಪ್ರದೇಶಗಳು ತೊಯ್ದು ಹೋದಾಗ ಪಶ್ಚಿಮ ಬಂಗಾಳದ ನೌಕಾರಿ ಎಂಬ ಗ್ರಾಮದಲ್ಲಿ ಒಡೆಯಲ್ಪಟ್ಟ ಮಸೀದಿಗಳ, ಒಡೆಯಲ್ಪಟ್ಟ ಮಂದಿರಗಳ, ದೇವಸ್ಥಾನಗಳ ಕಲ್ಲುಗಳನ್ನು ಹೆಕ್ಕಿಕೊಂಡು ಅವುಗಳನ್ನು ಜೋಡಿಸಿ ದೇವಸ್ಥಾನಗಳನ್ನು ಮತ್ತು ಮಂದಿರಗಳನ್ನು ಒಡೆಯಲ್ಪಟ್ಟಾಗ ಅದರ ಹೆಸರಲ್ಲಿ ಸಂಪೂರ್ಣವಾಗಿ ಛಿದ್ರಗೊಂಡಿದ್ದ ಹಿಂದೂ ಮುಸಲ್ಮಾನರ ಹೃದಯಗಳನ್ನು ಚೂರು ಚೂರಾದ ಹೃದಯಗಳನ್ನು ಒಟ್ಟು ಮಾಡಲಿಕ್ಕೆ ಹಿಂದೂ ಮುಸಲ್ಮಾನ್ ಬಾಯಿ ಬಾಯಿ ಅಂತ ಹೇಳಿ ಅರೆನಗ್ನನಾದ ಫಕೀರನೊಬ್ಬ ಆ ಸಂದರ್ಭದಲ್ಲಿ ನೌಖಾಲಿ ಗ್ರಾಮದಲ್ಲಿ ಯಾತ್ರೆ ಮಾಡುತ್ತಿದ್ದ. ಯಾರಾಗಿದ್ದರು ಆ ಫಕೀರ? ಇಲ್ಲಿ ಕೋಟು ತುನ್ನಿಸಿ ಹೊಲಿಸಿ ಅದರ ಕೀಸೆಯಲ್ಲೊಂದು ಗುಲಾಬಿ ಹೂವನ್ನಿಟ್ಟು ಜವಾಹರ್ಲಾಲ್ ನೆಹರು ದೇಶದ 35 ಕೋಟಿ ಮನುಷ್ಯರನ್ನು ಅಭಿಸಂಬೋಧನೆ ಮಾಡಿ ಸ್ವಾತಂತ್ರ್ಯೋತ್ಸವದ ಶುಭ ಹಾರೈಕೆಗಳನ್ನು ಮಾಡುತ್ತಿದ್ದಾಗ ನೀವು ಗಮನಿಸಬೇಕು, ತನ್ನ ಜೀವವನ್ನು ಸ್ವಾತಂತ್ರ್ಯಕ್ಕಾಗಿ ಮುಡಿಪಿಟ್ಟ, ಸ್ವಾತಂತ್ರ್ಯಕ್ಕಾಗಿ ಸರ್ವದನ್ನು ತ್ಯಜಿಸಿದ ಗಾಂಧೀಜಿ ನಿನ್ನ ಕೈಯೊಳಗಿದ್ದ ಕೋಲ್ಮಿಂಚಿಗೂ ತರಿಸಬಹುದಲ್ವ ಸೋಲು, ಸಾಮ್ರಾಜ್ಯ ಶಾಹಿಗೂ ಕಲಿಸಿತ್ತಿ ಬುದ್ಧಿ,
ಅದಕ್ಕೆ ಕಾರಣ ನಿನ್ನ ಅಂತರಂಗ ಶುದ್ಧಿ ಅಂತ ಕವಿಗಳು ಹಾಡಿ ಹೋಗಲಿದ ಮಹಾತ್ಮ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರು ಆ ಕುರ್ಚಿಯಲ್ಲಿ ಬಂದು ಕುಳಿತುಕೊಳ್ಳಲಿಲ್ಲ, ಸನ್ಮಾನ ಮಾಡಿಸಿಕೊಳ್ಳಲಿಲ್ಲ, ಹಾರ ತುರಾಯಿಗಳನ್ನು ಸ್ವೀಕರಿಸಲಿಲ್ಲ, ಅವರು ಯಾವುದೇ ಹೂಗುಚ್ಛಗಳನ್ನು ಅಭಿನಂದನೆಗಳ ಮೂಲಕ ಪಡೆಯಲಿಲ್ಲ. ಅವರು ಹೇಳಿದರು, ನನ್ನ ಅಂತರಂಗ ಬತ್ತಿ ಹೋಗಿದೆ. ಭಾರತದ ಸ್ವಾತಂತ್ರ್ಯದ ಈ ಒಂದು ಶುಭ ಸಂದರ್ಭದಲ್ಲಿ ಈ ದೇಶದಲ್ಲಿರುವ 1,50,000 ಜನರು ತಮ್ಮ ಜೀವವನ್ನು ಕಳಕೊಂಡಿದ್ದಾರೆ. ಅವರ ಹಸಿಯಾದ ನೆತ್ತರಗಳ ಮೂಲಕ ದೇಶದ ಗಡಿ ಪ್ರದೇಶಗಳು ಒದ್ದೆಯಾಗಿ ಹೋಗಿದೆ. ನಾನೆಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಲಿ, ನಾನಲ್ಲಿ ಹ್ಯಾಪಿ ಗ್ರೀಟಿಂಗ್ಸ್ ಅಂತ ಹೇಳಲಿ, ನಾನಲ್ಲಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳಲಿ, ನನಗೆ ಎಲ್ಲಿಂದ ಸಾಧ್ಯವಿದೆ ಎನ್ನುವ ಮಾತನ್ನು ಅವರು ಹೇಳಿದರು. ಸಹೋದರರೇ, ಗಮನಿಸಬೇಕು, 168 ದಿನಗಳ ಕಾಲ ಸ್ವತಂತ್ರ ಭಾರತದಲ್ಲಿ ಮಹಾತ್ಮಜಿ ಬದುಕಿದ್ರು. 168 ದಿವಸಗಳ ಕಾಲ 1948 ಜನವರಿ 30 ಶುಕ್ರವಾರ ಸಂಜೆ 4:20 ದೆಹಲಿಯ ಬಿರ್ಲಾ ಮಂದಿರದಲ್ಲಿ ಪೂಜೆ ಮಾಡಲು ತೆರಳುವಂತಹ ಮಹಾತ್ಮ ಗಾಂಧಿಯನ್ನ ಹೇರಾಮ್ ಅಂತ ಹೇಳಿ ನಾಥುರಾಮ್ ವಿನಾಯಕ್ ಗೋಡ್ಸೆ ಎನ್ನುವ ವ್ಯಕ್ತಿಯೊಬ್ಬ ಕೊಂದು ಹಾಕುವ ತನಕ 168 ದಿನಗಳ ಕಾಲ ಭಾರತ ಸ್ವತಂತ್ರ ಭಾರತದಲ್ಲಿ ಬದುಕಿದ ಗಾಂಧಿ ಒಂದೇ ಒಂದು ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಲ್ಲ. ಒಂದೇ ಒಂದು ಫ್ಲಾಗ್ ಹಾಸ್ಟಿಂಗ್ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ಳಲಿಲ್ಲ. ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಈ ದೇಶದ ಯಾವುದೇ ಒಬ್ಬ ಪ್ರಜೆಗೆ ಹ್ಯಾಪಿ ಇಂಡಿಪೆಂಡೆಂಟ್ ಇಂಡಿಯಾ ಎನ್ನುವ ಸಂದೇಶವನ್ನು ಕೊಡಲಿಲ್ಲ. ಕೇಳಿದವರಿಗೆ ಹೇಳಿದರು, ನಾನು ಬಯಸಿದ ಸ್ವಾತಂತ್ರ್ಯ ಸಿಗಲಿಲ್ಲ, ನಾನು ಬಯಸಿದ ಸ್ವಾತಂತ್ರ್ಯ ಇದಾಗಿರಲಿಲ್ಲ. ಪೊಲಿಟಿಕಲ್ ಆದಂತಹ ಅಧಿಕಾರಗಳ ವರ್ಗಾವಣೆಗಳಾಗಿರಲಿಲ್ಲ ಭಾರತ ಬಯಸಿದ ಸ್ವಾತಂತ್ರ್ಯ. ಅದಕ್ಕೆ ಬದಲಾಗಿ ಈ ನಾಡನ್ನು ಭಾರತ ಆಂಧ್ರದ ಕಲ್ಲು ಮಣ್ಣುಗಳಲ್ಲ, ಅದು ಈ ದೇಶದ ಮರಮಟ್ಟುಗಳಲ್ಲ, ಅದು ಈ ದೇಶದ ಗಡಿಗಳಲ್ಲ, ಈ ದೇಶದ ಮನುಷ್ಯರನ್ನು ಕಟ್ಟಬೇಕು. ಭಾರತವನ್ನು ಕಟ್ಟುವುದಂತ ಹೇಳಿದರೆ ಮನುಷ್ಯರ ಮನಸ್ಸುಗಳನ್ನು ಕಟ್ಟಬೇಕು. ಇಟಲಿ ಸ್ವತಂತ್ರವಾದ ಸಂದರ್ಭದಲ್ಲಿ ಇಟಾಲಿಯನ್ ಕವಿ ಮಸಾನಿ ಹೇಳಿದ ಒಂದು ಮಾತು ಜಗತ್ತಿನಲ್ಲಿ ಬಹಳ ಪ್ರಶಸ್ತವಾಗಿದೆ. ವಿ ಹ್ಯಾವ್ ಕ್ರಿಯೇಟೆಡ್ ಇಟಲಿ. ನಾವು ಇಟಲಿಯನ್ನು ಸೃಷ್ಟಿ ಮಾಡಿದರು. ವಿ ಹ್ಯಾವ್ ಟು ಕ್ರಿಯೇಟ್ ಇಟಾಲಿಯನ್ಸ್. ನಾವು ಇಟಲಿ ಜನರನ್ನು ಸೃಷ್ಟಿ ಮಾಡಬೇಕಾಗಿದೆ. ಇದೇ ಸಂದೇಶವನ್ನು ಗಾಂಧಿ ಹೇಳಿದರು. ಭಾರತವನ್ನು ಕಟ್ಟಿದ್ದೇವೆ, ಭಾರತವನ್ನು ನಿರ್ಮಾಣ ಮಾಡಿದ್ದೇವೆ. 1,94,000 ಚದರ ಕಿಲೋಮೀಟರ್ ವಿಸ್ತೀರ್ಣವುಳ್ಳಂತಹ ಭೌಗೋಳಿಕವಾದ ಭಾರತವನ್ನು ಕಟ್ಟಿದ್ದೇವೆ. ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ವಿಶಾಲವಾಗಿ ಹರಡಿರುವಂತಹ ಭಾರತದ ಭೂಪಟವನ್ನು ಗುರುತಿಸಿದ್ದೇವೆ. ಭಾರತದ ಗಡಿಗಳನ್ನು ಗುರುತು ಮಾಡಿದ್ದೇವೆ. ದೇಶಕ್ಕೆ ಭಾರತ ಅಂತ ನಾವು ಹೆಸರಿಟ್ಟಿದ್ದೇವೆ. ವಿ ಹ್ಯಾವ್ ಟು ಕ್ರಿಯೇಟ್ ಇಂಡಿಯನ್ಸ್. ಭಾರತೀಯರನ್ನು ಕಟ್ಟುವ ಕೆಲಸಗಳನ್ನಾಗಬೇಕು. ಯಾವತ್ತೂ ಕೂಡ ಧರ್ಮದ ಹೆಸರಲ್ಲಿ, ಮತದ ಹೆಸರಲ್ಲಿ, ಪಕ್ಷಗಳ ಹೆಸರಲ್ಲಿ ಮನುಷ್ಯರನ್ನು ಒಡೆಯುವಂತಹ ಕೆಲಸವಾಗಬಾರದು. ಆ ಭಾರತವನ್ನು ನಾವು ಮರೆತು ಹೋಗಿದ್ದೇವೆ. ಆ ಭಾರತ ನಮ್ಮಿಂದ ಮರೆತು ಹೋಗಿದೆ. ಅದಾಗಿದೆ ಫೋರ್ಗಟನ್ ಇಂಡಿಯಾ, ಮರೆತು ಹೋದ ಭಾರತ. ಆ ಭಾರತವನ್ನು ಕಟ್ಟುವಂತಹ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಸಹೋದರೇ, ನಾವೆಲ್ಲ ಹಳ್ಳಿಯಿಂದ ಬಂದವರು. ಹಳ್ಳಿಯಿಂದ ಬಂದಂತಹ ನಮಗೆ ಬಹಳ ಸಣ್ಣಂದಿನಿಂದಲೇ ತುಳು ಭಾಷೆಯ ಪರಿಚಯ ಉಂಟು. ನಾವೆಲ್ಲ ತುಳುವಲ್ಲಿ ನಿರರ್ಗಳವಾಗಿ ಭಾಷೆ ಮಾತನಾಡ್ತೇವೆ. ನಾವು ತುಳು ಭಾಷೆ ಗೆಡ್ಡೆ ಗೊತ್ತುಂಟು. ನಾವು ಎಲ್ಲಿ ಕಲಿತದ್ದು? ಸರ್ಕಾರದ ಯಾವುದೇ ತುಳು ಕೋರ್ಸುಗಳಲ್ಲಿ ಹೋಗಿ, ತುಳು ಅಕಾಡೆಮಿಯ ಕೋರ್ಸುಗಳಲ್ಲಿ ಭಾಗವಹಿಸಿ ತುಳು ಕಲಿತದ್ದಲ್ಲ. ತುಳು ಕಲಿಯಕ್ಕಾಗಿ ಯಾವುದೇ ಟ್ಯೂಷನ್ ಸೆಂಟರ್ಗಳಿಗೆ, ಅಕಾಡೆಮಿಗೆ ನಾವು ಹೋಗಿದ್ದಿಲ್ಲ. ನಾವು ತುಳು ಕಲಿತದ್ದೆಲ್ಲಿಂದ? ಉಜಿರೆಯ ಶ್ರೀಧರ್ಮಸ್ಥಳ ಮಂಜುನಾಥೇಶ್ವರ ಹೈಸ್ಕೂಲ್ನಲ್ಲಿ ನಾನು ಕಲಿಯುತ್ತಿದ್ದಾಗ ನನ್ನ ಎಡಭಾಗದಲ್ಲೊಬ್ಬ ನಿರ್ಮಲ ಕುಮಾರ್ ಕೂತುಕೊಳ್ತಿದ್ದ, ಬಲಭಾಗದಲ್ಲೊಬ್ಬ ಗಣೇಶ್ ಗೌಡ ಕೂತುಕೊಳ್ತಿದ್ದ. ಅವರು ನನ್ನಲ್ಲಿ ತುಳು ಭಾಷಣ ಮಾತ್ರ ಮಾತನಾಡ್ತಾ ಇದ್ರು. ಅವತ್ತು ನಮಗೆ ನಾವು ಯಾವ ಜಾತಿ ಅಂತ ಗೊತ್ತಿರಲಿಲ್ಲ. ನಾನೊಬ್ಬ ಬ್ಯಾರಿ ಅಂತ ಅವರು ನಮಗೆ ತೋರಿಸ್ಕೊಡ್ತಾ ಇರಲಿಲ್ಲ. ಇವನೊಬ್ಬ ಪೂಜಾರಿ ನಿರ್ಮಲ್ ಕುಮಾರ್, ಇವನೊಬ್ಬ ಗೌಡ ಗಣೇಶ್ ಅಂತ ನಮಗೆ ಗೊತ್ತಿರಲಿಲ್ಲ. ಆ ನಾಡಿನ ಕಾಲಘಟ್ಟಗಳು ಹೇಗಿತ್ತೆಂದರೆ, ಶಾಲೆಗೆ ಬಂದರೆ ಎಲ್ಲರೂ ಕೂಡ ವಿದ್ಯಾರ್ಥಿಗಳು. ಕುಂಪೆ ಅವರ ಮಾತು ನೆನಪಾಗ್ತಾ ಇದೆ. ನಾವು ಎಳೆಯರು, ನಾವು ಗೆಳೆಯರು, ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸದು ಸುಂದರ. ಈ ಸುಂದರವಾದ ಒಂದು ವಾತಾವರಣದಲ್ಲಿ ನಾವು ಯಾವ ಜಾತಿ, ಯಾವ ಮತ ಅಂತ ಗೊತ್ತಾಗದೆ ಒಂದು ನಾಡಿಗೆ ಬರುವಂತಹ ಹಬ್ಬ ಹರಿದಿನಗಳನ್ನು ಎಲ್ಲರೂ ಕೂಡ ಒಟ್ಟಾಗಿ ಆಚಾರ ಮಾಡುವಂತಹ ಸನ್ನಿವೇಶ. ಒಂದು ನಾಡಿನ ಒಂದು ಜಾತಿಯವರ ಆಚಾರ, ಒಂದು ಜಾತಿಯವರ ಹಬ್ಬ, ಊರ ಎಲ್ರಿಗೂ ಹಬ್ಬ, ಖುಷಿ. ನಮ್ಮ ಆಚೆ ಮನೆಯ ಹಿಂದೂಗಳು ಒಂದು ಹಬ್ಬದಲ್ಲಿ ಭಾಗವಹಿಸುವಾಗ ನಮಗೂ ಕೂಡ ಖುಷಿ. ನಾವು ಅದೆಲ್ಲ ಭಾಗವಹಿಸ್ತೇವಂತಲ್ಲ, ನಮಗೂ ಕೂಡ ಖುಷಿ. ಅವರ ಹಬ್ಬ ಅಂತ ಹೇಳಿ ಅವರ ಮೇಲೊಂದು ಗೌರವ, ಅವರ ಮನೆಯವರ ಮೇಲೊಂದು ಪ್ರೀತಿ. ನಮ್ಮ ಹಬ್ಬಗಳಲ್ಲಿ ಅವರಿಗೂ ನಮ್ಮ ಮೇಲೊಂದು ಪ್ರೀತಿ, ನಮ್ಮ ಮೇಲೆ ಅವರಿಗೂ ಗೌರವ. ಈ ರೀತಿಯ ಒಂದು ಕಾಲ ನಿನ್ನೆಗಳು ಕಳೆದು ಹೋಗಿದೆ. ಅದನ್ನೇ ನಾವು ಮರೆತ ಭಾರತ ಅಂತ ಹೆಸರಿಟ್ಟಿದ್ದೇವೆ. ಆ ಭಾರತವನ್ನು ಮತ್ತೊಮ್ಮೆ ನಮಗೆ ನೆನಪಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಆ ಭಾರತ ಮರೆಯುವಂತಹ ಭಾರತವಲ್ಲ.
ഹിന്ദുവും ക്രിസ്ത്യനും യഹൂദനും ഒന്നുപോൽ മറുവുന്നിതെത്രയോ കാലമതായി, ചെത്തിയും ചെമ്മന്തിയും ചെമ്പരത്തിയും ಚಾರೆ ಅಂತ ಕವಿಗಳು ಹೇಳಿದ್ದಾರೆ. ಇಕ್ಬಾಲ್ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತನ್ನನ್ನು ತೀವ್ರವಾಗಿ ತೊಡಗಿಸಿಕೊಂಡಿದ್ದ ಇಕ್ಬಾಲ್ ಸ್ವಾತಂತ್ರ್ಯದ ನಂತರ ಅವರು ಭಾರತದಲ್ಲಿ ಉಳಿಯಲಿಲ್ಲ. ಅವರು ಪಾಕಿಸ್ತಾನಕ್ಕೆ ಹೋದಿರೋದು ಬೇರೆ ವಿಷಯ. ಆದರೂ ಕೂಡ ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಹಳ ಉಜ್ವಲವಾದ ದೇಶ ಪ್ರೇಮವನ್ನು ರಕ್ತದ ಕಣಗಳಲ್ಲಿ ಬಡಿದೆಬ್ಬಿಸಿದ ಕವಿಯಾಗಿದ್ದರು ಅವರು. ಸಾರೆ ಜಹಾಂ ಸೆ ಹಚ್ಚಾ ಹಿಂದೂಸಿತಾನ್ ಹಮಾರ, ಹಮ್ ಬುಲ್ಬುಲೆ ಹೈ ಇಸ್ಕಿ ಯೇ ಗುಲ್ಸಿತಾನ್ ಹಮಾರ. ಅವರು ಹೇಳಿದಂತಹ ಹಾಡುಗಳು ಇವತ್ತು ಎಷ್ಟೊಂದು ಸುಂದರವಾಗಿ ಮೂಡಿ ಬಂದಿದೆ. ಅವರು ಏನು ಹೇಳಿದರು, ಈ ದೇಶವನ್ನು ಉದ್ಯಾನ ಅಂತ ಅವರ ಹೆಸರಿಟ್ಟರು. ಈ ದೇಶಕ್ಕೆ ಅವರು ಗಾರ್ಡನ್ ಅಂತ ಕರೆದರು. ಒಂದು ಪ್ರದೇಶದಲ್ಲಿ ಗುಲಾಬಿ ಹೂಗಳು ಮಾತ್ರ ಇದ್ದರೆ ಅದು ಗಾರ್ಡನ್ ಆಗುವುದಿಲ್ಲ, ಮಲ್ಲಿಗೆ ಮಾತ್ರ ಇದ್ದರೆ ಮಲ್ಲಿಗೆ ಅದು ಗಾರ್ಡನ್ ಆಗುವುದಿಲ್ಲ. ಅದು ಮಲ್ಲಿಗೆಯ ಕೃಷಿ ಸ್ಥಳವಾಗ್ತದೆ, ಗುಲಾಬಿಯ ಕೃಷಿ ಸ್ಥಳವಾಗ್ತದೆ. ಗಾರ್ಡನ್ ಆಗಬೇಕಾದರೆ, ಅದೊಂದು ಉದ್ಯಾನವಾಗಬೇಕಾದರೆ, ಗುಲಿಸ್ಥಾನ್ ಆಗಬೇಕಾದರೆ ವೈವಿಧ್ಯತೆಗಳಲ್ಲಿರಬೇಕು. ಬೇರೆ ಬೇರೆ ಹೂಗಳಿರಬೇಕು. ಬೇರೆ ಬೇರೆ ಹೂಗಳಿದ್ದರೆ ಮಾತ್ರ ಅದೊಂದು ಉದ್ಯಾನ, ಗಾರ್ಡನ್ ಅಂತ ಹೇಳಲಿಕ್ಕೆ ನಮ್ಮಿಂದ ಸಾಧ್ಯ. ಇಕ್ಬಾಲ್ ದೇಶವನ್ನು ಗಾರ್ಡನ್ ಅಂತ ವರ್ಣಿಸಲಿಕ್ಕೆ ಕಾರಣ ಏನೆಂದರೆ, ಶತಶತಮಾನಗಳಲ್ಲಿ ಈ ದೇಶದಲ್ಲಿ ಹಾದು ಬಂದಂತಹ ಆ ಸೌಹಾರ್ದಗಳು. ಆ ಸೌಹಾರ್ದಗಳಿಗೆ ಕಾರಣವಾಗಿದ್ದೇನು? ಅವರ ಧರ್ಮಗ್ರಂಥಗಳು. ಇವತ್ತು ಜಗತ್ತಲ್ಲಿ ಗಲಾಟೆ ಇದೆ, ಸಂಘರ್ಷ ಇದೆ. ಆ ಸಂಘರ್ಷೆಯನ್ನು ಮತೀಯ ಸಂಘರ್ಷ ಅಂತ ನಾವು ಕರೀತೇವೆ, ಕೋಮು ಅಂತ ಕರೀತೇವೆ. ಇಸ್ಲಾಮೋಫೋಬಿಯಾ ಎನ್ನುವ ಹೆಸರು ಈ ಜಗತ್ತಲ್ಲಿ ಅತ್ಯಂತ ಪ್ರಶಸ್ತವಾಗಿದೆ. ಧರ್ಮಗಳ ಹೆಸರಲ್ಲಿ ಭೀತಿಯ ಸಂದೇಶವನ್ನು ಹೇಳಲಾಗ್ತಾ ಇದೆ. ಆದರೆ ನಾವು ಗಮನಿಸಬೇಕು, ಧರ್ಮಗಳನ್ನು ಅಧ್ಯಯನ ಮಾಡುವಂತಹ ಸಂದರ್ಭಗಳಲ್ಲಿ ಅವುಗಳಲ್ಲಿ ಗಲಾಟೆ ಮಾಡುವಂತಹ ಆಪ್ಷನ್ಗಳಿಲ್ಲ. ಧರ್ಮಗ್ರಂಥಗಳಲ್ಲಿ ಹೊಡಿಬಡಿ ಕಡಿ ಎನ್ನುವ ಕ್ಲಾಸ್ಗಳಿಲ್ಲ. ಧರ್ಮಗ್ರಂಥಗಳ ಸಂವಿಧಾನಗಳ ಸಾಲುಗಳಲ್ಲಿ, ಧರ್ಮಗ್ರಂಥಗಳ ಪುಟಗಳಲ್ಲಿ, ಪೇಜ್ಗಳಲ್ಲಿ, ಪ್ಯಾರಾಗ್ರಾಫ್ಗಳಲ್ಲಿ, ಗೆರೆಗಳಲ್ಲಿ ಎಲ್ಲೂ ಕೂಡ ಇನ್ನೊಬ್ಬರನ್ನು ಹಿಂಸೆ ಮಾಡುವಂತಹ ವಿಚಾರಗಳಿಲ್ಲ. ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನಾ ಕೇಂದ್ರವಾಗೊಂದು ರಾಷ್ಟ್ರವನ್ನು ಕಟ್ಟಿದರು. ಮದೀನಾ ಕೇಂದ್ರವಾಗಿ ರಾಷ್ಟ್ರವನ್ನು ಕಟ್ಟಿದರು. ಒಂದೇ ಸಂದರ್ಭದಲ್ಲಿ ಧಾರ್ಮಿಕ ಮುಖಂಡರು, ರಾಜಕೀಯ ಸಾಮ್ರಾಜ್ಯದ ಅಧಿಪತಿಯಾಗಿದ್ದರು ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮದೀನದಲ್ಲಿ ಅವರೊಂದು ಸಾಮ್ರಾಜ್ಯವನ್ನು ಕಟ್ಟಿದಾಗ ಮೊಟ್ಟ ಮೊದಲ ಭಾಷಣದಲ್ಲಿ ಪ್ರವಾದಿಗಳು ಹೇಳಿದರು, ಅದೇನೆಂದರೆ, ಜನರೇ ಗಮನಿಸಬೇಕು, ಇದೊಂದು ರಾಷ್ಟ್ರ. ಈ ರಾಷ್ಟ್ರದ ಅಧ್ಯಕ್ಷ ಯಾರು? ಇಸ್ಲಾಮಿನ ಪ್ರವಾದಿಯಾದ ನಾನು ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ರಾಷ್ಟ್ರದ ಸಂವಿಧಾನ ಯಾವುದು? ಪವಿತ್ರ ಕುರಾನ್. ದೇಶಕ್ಕೆ ಬೇರೊಂದು ಸಂವಿಧಾನ ಮಾಡಲಿಕ್ಕಿಲ್ಲ, ಕುರಾನೇ ಈ ದೇಶದ ಸಂವಿಧಾನ. ಇಲ್ಲಿ ಒಪೋಸಿಷನ್ ಪಾರ್ಟಿ ಲೀಡರ್ಗಳಿಲ್ಲ, ಒಪೋಸಿಷನ್ ಪಾರ್ಟಿ MLAಗಳಿಲ್ಲ, ವಿರೋಧ ಪಕ್ಷ ಎನ್ನುವ ಯಾವುದೇ ಸಂಕಲ್ಪಗಳಿಲ್ಲ. ಎಲ್ಲರೂ ಒಂದೇ. ಪ್ರವಾದಿಗಳೊಂದು ಮಾತನ್ನು ಹೇಳಿದರೆ ಅದನ್ನು ವಿರೋಧ ಮಾಡೋರು ಯಾರೂ ಇಲ್ಲ. ನೋ ಪ್ರೊಟೆಸ್ಟ್, ನೋ ಕಂಡಮ್. ಯಾರು ಅದನ್ನು ವಿರೋಧ ಮಾಡಲಿಕ್ಕಿಲ್ಲ. ಯಾಕೆಂದರೆ ಅವರೆಲ್ಲರೂ ಅದನ್ನು ಅಂಗೀಕಾರ ಮಾಡಬೇಕು. ಅಂತಹ ಒಂದು ಸಂದರ್ಭದಲ್ಲಿ, ಅಂತಹ ಒಂದು ಸನ್ನಿವೇಶದಲ್ಲಿ ಪ್ರವಾದಿಗಳೇನೇನು ಹೇಳಿದರು ನೀವು ಗಮನಿಸಬೇಕು. ಇದೊಂದು ಮುಸ್ಲಿಂ ರಾಷ್ಟ್ರ ಎನ್ನುವ ಹುಂಗಿನಿಂದ ಇಲ್ಲಿರುವ ವಿದೇಶಿಯರಂದರೆ ಮುಸ್ಲಿಮೇತರಿಗೆ ಹಿಂಸೆಯನ್ನು ಕೊಡಬಾರದು ಅಂತ ಹೇಳಿದರು. ಈಗ ನಾವು ಸೌಹಾರ್ದ ಭಾಷಣಗಳನ್ನು ಮಾಡುವಾಗ ಕೆಲವರು ಹೇಳ್ತಾರೆ, ಇದೆಲ್ಲ ಹೆದರಿ ನೀವು ಹೇಳ್ತಾ ಇದ್ದೀರಿ, ನೀವು ಅಲ್ಪಸಂಖ್ಯಾತರು ಬಹುಸಂಖ್ಯಾತರನ್ನು ಭಯಪಟ್ಟು ಹೇಳ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ರು. ತಿಂಗಳ ಹಿಂದೆ ಆದಿಚುಂಚನಗಿರಿಯಲ್ಲೊಂದು ಮಹಾ ಸಂಸ್ಥಾನದ ಲಕ್ಷಾಂತರ ಮಂದಿ ಭಾಗವಹಿಸಿದ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಲಕ್ಷಾಂತರ ಮಂದಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಆದಿಚುಂಚನಗಿರಿಯ ಮಠಾಧಿಪತಿ ಗೌರವಾನ್ವಿತರಾದ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು ದೇವಸ್ಥಾನದ ಮೂಲೆಗಳಲ್ಲಿ ಗರ್ಭಗುಡಿಗಳಲ್ಲಿ ನನ್ನ ಕೈ ಹಿಡಿದುಕೊಂಡು ನಡೆದರು. ನಾನು ಸ್ವಲ್ಪ ಹೊತ್ತು ಸ್ಟಕ್ಕಾಗಿ ನಿಲ್ಲುವಾಗ ಬನ್ನಿ 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 ಅಂತ ಕರೀತಾ ಇದ್ದರು. ನನ್ನ ಆತಂಕ ಅವರಿಗೆ ಗೊತ್ತಾಯಿತು. ಒಬ್ಬ ಮುಸ್ಲಿಂ ಧರ್ಮಗುರು ಎನ್ನುವ ಹೆಸರಲ್ಲಿರುವಂತಹ ಬಿಳಿ ಪೇಟ ಕಟ್ಟಿದ, ಬಿಳಿ ಬಟ್ಟೆಯನ್ನುಟ್ಟ ಒಬ್ಬ ಒರಿಜಿನಲ್ ಸಾಬ, ಒಬ್ಬ ಬ್ಯಾರಿ, ಒಬ್ಬ ಮುಸಲ್ಮಾನ್ ಒಂದು ವಿಭಾಗದ ಪರಮಶ್ರೇಷ್ಠವಾದ ದೇವಾಲಯದ ಗರ್ಭಗುಡಿಗಳ ತನಕ ಬರುವುದೆಂದರೆ ಅದು ಸರಿಯಾಗ್ತದೋ ಎನ್ನುವ ಅಂಜಿಕೆ ನನ್ನ ಮನಸ್ಸಲ್ಲಿತ್ತು. ಸ್ವಾಮೀಜಿಗಳು ಹೇಳಿದರು, ನಿರ್ಮಲಾನಂದನಾಥ ಸ್ವಾಮೀಜಿಗಳು ಹೇಳಿದರು, ಇಲ್ಲ ನೀವು ಬರಬೇಕು. ಇದು ಎಲ್ರಿಗಿರುವಂತಹ ಮಠ. ದೇವರ ಮುಂದೆ ಭೇದ ಭಾವಗಳಿಲ್ಲ, ಧರ್ಮಗಳ ಮುಂದೆ ಭೇದ ಭಾವಗಳಿಲ್ಲ. ಯಾವ ಧರ್ಮವೂ ಕೂಡ ಭೇದ ಭಾವವನ್ನು ಕಲಿಸಿಲ್ಲ. ಇವನಾರವನೆಂದೆನಿಸಿದಿರಯ್ಯ, ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿನ್ನ ಮನೆಯ ಮಗನೆನಿಸಯ್ಯ ಅಂತ ಬಸವಣ್ಣ ಹೇಳಿದ್ದರೆ, ಭಕ್ತ ಭಂಡಾರಿ ಬಸವಣ್ಣನ ಶ್ರೇಷ್ಠವಾದ ಪರಂಪರೆಗಳು ಈ ನಾಡಿನ ಒಂದು ಭವ್ಯವಾದ ಪರಂಪರೆಗೆ ಶಿಲಾನ್ಯಾಸ ಹಾಕಿದ್ದರೆ, ತಳಹದಿಯನ್ನು ಹಾಕಿದ್ದರೆ ಇಲ್ಲಿ ಮಸೀದಿಗಳು ಮಂದಿರಗಳೆಲ್ಲವೂ ಕೂಡ ಓಪನ್ ಆಗಿರಬೇಕು ಅಂತ ಹೇಳಿದರು. ಮಸೀದಿಗಳಲ್ಲಿ, ಮಂದಿರಗಳಲ್ಲಿ, ನಮ್ಮ ಮಸೀದಿಗಳು ನೋಡಿ, KC ರೋಡ್ ಜುಮಾ ಮಸೀದಿ ಇದೆ, ಅದರಲ್ಲೊಂದು ರಹಸ್ಯವಾದ ಕೋಣೆ ಇಲ್ಲ, ಸೀಕ್ರೆಟ್ ಆದ ಒಂದು ಕೋಣೆ ಇಲ್ಲ. ಅಲ್ಲಿ
ಓಪನ್ ಮಾಡಿದರೆ, ಆ ಮಸೀದಿಯ ಡೋರ್ಗಳನ್ನು ಓಪನ್ ಮಾಡಿದರೆ ಹೊರಭಾಗದಲ್ಲಿ ನಿಂತುಕೊಂಡು ನೋಡಿದರೆ ಕಟ್ಟ ಕಡೆಯ ಗೋಡೆಯನ್ನು ಕೂಡ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅಲ್ಲಿ ಯಾವುದೇ ಪ್ರೈವಸಿಗಳಿಲ್ಲ, ಯಾವುದೇ ರಹಸ್ಯವಾದ ಕೋಣೆಗಳು, ಕೊಠಡಿಗಳು, ಕಾರ್ನರ್ಗಳಲ್ಲಿಲ್ಲ. ಯಾಕೆಂದರೆ ದೇವ ಮಂದಿರಗಳಲ್ಲಿ ಯಾವತ್ತೂ ಕೂಡ ಅಂತಹಗಳಿಗೆ ಅವಕಾಶ ಇಲ್ಲ. ನಿರ್ಮಲಾನಂದನಾಥ ಸ್ವಾಮೀಜಿಗಳನ್ನ ಕೈ ಹಿಡಿದುಕೊಂಡು ಆದಿಚುಂಚನಗಿರಿ ಮಹಾ ಸಂಸ್ಥಾನದ ದೇವಾಲಯದ ಒಳಗಿನ ಪ್ರತಿಯೊಂದು ಮೂಲೆಗಳಲ್ಲಿನ ಕೈ ಹಿಡಿದು ನಡೆದುವಾಗ ಅವರು ಹೇಳಿದರು, ದೇವ ಮಂದಿರಗಳಲ್ಲಿ ಯಾವುದೇ ಭೇದ ಭಾವಗಳಿಲ್ಲ. ನನಗೆ ರಾಷ್ಟ್ರಕವಿ GS ಶಿವರುದ್ರಪ್ಪ ಅವರ ಮಾತು ನೆನಪಾಯಿತು. ಶಿವರುದ್ರಪ್ಪ ಸುಂದರವಾಗಿ ಒಂದು ಮಾತನ್ನು ಹೇಳಿದ್ದಾರೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಲ್ಲ ದೇವರಿರುವುದು. ಕಲ್ಲು ಮಣ್ಣುಗಳ ಗುಡಿಯೊಳಗೆ ದೇವರನ್ನು ಹುಡುಕುವ ಕೆಲಸ ಮಾಡಬೇಡ, ಅಲ್ಲಿ ದೇವರಿಲ್ಲ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳನ್ನು ಗುರುತಿಸದಾದೇನೋ ನಮ್ಮೊಳಗೆ. GS ಬಹಳ ಸುಂದರವಾಗಿ ಹೇಳಿದ್ದಾರೆ. ರಾಷ್ಟ್ರಕವಿ ಹೇಳ್ತಾರೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳನ್ನು ಗುರುತಿಸದಾದೇನೋ ನಮ್ಮೊಳಗೆ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ಈ ನಮ್ಮೊಳಗೆ. ಒಳಗಿನ ತಿಳಿಯನ್ನು ಕಲಕದೆ ಹೋದರೆ ಅಮೃತದ ಸವಿ ಇದೆ ನಾಲಗೆಗೆ. ಶಿವರುದ್ರಪ್ಪ ಮುಂದುವರೆದು ಹೇಳ್ತಾರೆ, ಹತ್ತಿರವಿದ್ದೂ ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಹತ್ತಿರವಿದ್ದರೂ ಕೂಡ ಮಾನಸಿಕವಾಗಿ ದೂರವಿದ್ದೇವೆ. ಗ್ಲೋಬಲ್ ವಿಲೇಜ್ ಎನ್ನುವ ಅತ್ಯಾಧುನಿಕವಾದ ಟೆಕ್ನಾಲಜಿಕಲ್ ಹೈವೇ ಮೂಲಕ ನಾವು ಯಾತ್ರೆ ಮಾಡುತ್ತಾ ಇದ್ದೇವೆ. ಒಂದೊಂದು ನಿಮಿಷಗಳಲ್ಲೂ ಸಹಸ್ರಾರು ಅರಿವುಗಳನ್ನು ಇನ್ಫಾರ್ಮೇಷನ್ ಟೆಕ್ನಾಲಜಿಯ ಎರಾದಲ್ಲಿ ನಾವು ಪಡೆಯುತ್ತಾ ಇದ್ದೇವೆ. ಆದರೆ ನಮ್ಗೆ ಗೊತ್ತಿದೆ, ಪ್ರೊಫೆಸರ್ ಜೂಡ್ ಎನ್ನುವ ಒಬ್ಬ ಚಿಂತಕ ಹೇಳಿದ ಮಾತು, ಸಮುದ್ರದಲ್ಲಿ ಮೀನಿಗಿಂತ ಶ್ರೇಷ್ಠವಾಗಿ ಹಾರಾಡಲು ಈಜಾಡಲು ಸಾಧ್ಯವಾಗುವ ಮನುಷ್ಯ, ವಾತಾವರಣದಲ್ಲಿ ವಿಮಾನಕ್ಕಿಂತ ಸೂಪರ್ ಆಗಿ, ಹಕ್ಕಿಗಳಿಂತ ಸೂಪರ್ ಆಗಿ ವಿಮಾನಗಳ ಮೂಲಕ ಹಾರಾಡಲು ಕಲಿಯುವ ಮನುಷ್ಯ, ಭೂಮಿಯ ಮೇಲೆ ಮನುಷ್ಯನಾಗಿ ಕಲಿಯಲು ಮಾತ್ರ ಕಲಿತಿಲ್ಲವಲ್ಲ ಎನ್ನುವ ಒಂದು ಆತಂಕವನ್ನು ಪ್ರೊಫೆಸರ್ ಜೂಡ್ ಅವರು ವ್ಯಕ್ತಪಡಿಸಿದರು. ಅದೇ ಅಲ್ಲಿ ನೆನಪಾಯಿತು, ಹತ್ತಿರವಿದ್ದೂ ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳನ್ನು ಗುರುತಿಸದಾದರೂ ನಮ್ಮೊಳಗೆ. ನಿರ್ಮಲಾನಂದ ಸ್ವಾಮೀಜಿಯವರ ಕೈ ಹಿಡಿದುಕೊಂಡು ದೇವಸ್ಥಾನದ ಒಳಾಂಗಣಗಳಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ನನ್ನ ಮನಸ್ಸಲ್ಲಿ ಬಂದದ್ದಿವೆ. ದೇಶದಲ್ಲಿ ನಡೆಯುವ ಗಲಾಟೆಗಳು ಯಾರಿಗಾಗಿ? ದೇವರಿಗಾಗಿ, ದೇವ ಮಂದಿರಕ್ಕಾಗಿ, ಧರ್ಮಗಳಿಗಾಗಿ, ಧರ್ಮಗ್ರಂಥಗಳಿಗಾಗಿ. ಯಾವುದೇ ಧರ್ಮಗ್ರಂಥ ಒಬ್ಬ ಮನುಷ್ಯರನ್ನು ಹೊಡೀಲಿಕ್ಕೆ ಕಲಿಸಿದ್ದನ್ನು ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಮ್ಗೆ ಗೊತ್ತಿದೆ, ಮಸೀದಿಗಳಲ್ಲಿ ಕೆಲವೇ ಹೊತ್ತಾದ ಮೇಲೆ 1 ಗಂಟೆಯ ಮೇಲೆ ಒಂದು ಅಜಾನ್ ಮೊಳಗಲಿದೆ. ಆ ಅಜಾನಲ್ಲಿ ಏನು ಹೇಳಲಾಗುತ್ತಾ ಇದೆ? ನಮಾಜಿಗೆ ಬನ್ನಿ ಎನ್ನುವ ಸಂದೇಶ. ಅದು ಮುಸಲ್ಮಾನರಿಗೆ ಮಾತ್ರ, ಮುಸ್ಲಿಂ ಅಲ್ಲದವರಿಗೂ ಕೂಡ ಒಂದು ಸಂದೇಶ ನಮಾಜಲ್ಲಿ ಕೊಡಲಾಗುತ್ತಾ ಇದೆ. ಅದು ಯಾವುದಂದರೆ, ನಿಮ್ಮ ಜೀವನದಲ್ಲಿ ನೀವು ಸಕ್ಸಸ್ ಆಗಿರಿ. ಎಷ್ಟು ದೊಡ್ಡ ಎತ್ತರದ ಮಿನಾರಟ್ಟಿಗಳ ಮೇಲಿಂದ ಅದೆಷ್ಟೋ ಗಟ್ಟಿಯಾದ ಧ್ವನಿಯಲ್ಲಿ, ಈಗ ಧ್ವನಿಗೆ ಲಿಮಿಟ್ ಇದೆ, ಆ ಧ್ವನಿಯಲ್ಲಿ ಅಜಾನ್ ಕರೆಯುವಂತಹ ಬಾಂಗಿ ಸಾಬರು ಕೊಡುವ ಸಂದೇಶ ಏನು? ಹಯ್ಯ ಅಲ ಸಲಾಹ್, ನಮಾಜ್ಗೆ ಬನ್ನಿ ಮುಸಲ್ಮಾನರೇ. ಹಯ್ಯ ಅಲಲ್ ಫಲಾಹ್, ವಿಜಯದತ್ತ ಬನ್ನಿ. ಇದು ಮುಸಲ್ಮಾನರಿಗೆ ಮಾತಿರುವ ಸಂದೇಶ ಅಲ್ಲ. ಈ ನಾಡಿನ ಪ್ರತಿಯೊಬ್ಬರೂ ಕೂಡ ವಿಜಯಿಯಾಗಬೇಕು ಎನ್ನುವುದು ಅಜಾನ್ನ ಸಂದೇಶವಾಗಿದೆ. ಎಲ್ಲರೂ ಯಶಸ್ವಿಯಾಗಬೇಕು, ನಿಮ್ಮ ಜೀವನಗಳಲ್ಲಿ ನೀವೆಲ್ಲರೂ ಕೂಡ ಸಕ್ಸಸ್ಫುಲ್ ಆಗಬೇಕು. ಈ ಸಂದೇಶವನ್ನು ಅಜಾನ್ಗಳಲ್ಲಿ ಸಾರಲಾಗುತ್ತಾ ಇದೆ. ಸುಬಹ ಬಾಂಗನ್ನು 6 ಗಂಟೆಗೆ ಮುಂಚಿತವಾಗಿ ಮೈಕ್ನಲ್ಲಿ ಕೊಡುವುದು ಬೇಡ ಅಂತ ಪೊಲೀಸರು ತಿಳಿಸಿದರು. ಯಾರೂ ಕೂಡ ಅದಕ್ಕೆ ವಿರುದ್ಧವಾಗಿ ಮಾತನಾಡಲಿಲ್ಲ. ಒಂದೇ ಒಂದು ಪ್ರೊಟೆಸ್ಟ್ ಕೂಡ ನಡೆಯಲಿಲ್ಲ. ಅದರ ವಿರುದ್ಧ ಯಾರೂ ಕೂಡ ಸಮರ ಸಾರಲಿಲ್ಲ. ಓಕೆ, ನಮ್ಮ ಧ್ವನಿಗಳಿಂದ ಇಲ್ಲಿರುವ ಯಾವುದಾದರೊಬ್ಬ ಸಹೋದರ ಸಮುದಾಯದ ಬಾಂಧವರ ಮನೆಗಳಲ್ಲಿ ತೊಂದರೆ ಉಂಟಾಗುವುದಾದರೆ ಅದಕ್ಕೆ ನಾವು ಬದ್ಧರಾಗಬೇಕು ಅನ್ನೋ ಸಂದೇಶ ನಮ್ಮ ಉಲಮಾಗಳು ಕೊಟ್ಟರು. ನಮ್ಮ ವಿದ್ವಾಂಸರು ಹೇಳಿದರು, ಬೇಡ, ಅಜಾನ್ ಕರೆಯುವುದು ಬಾಂಗಿನಲ್ಲಿ, ಬಾಂಗಿಗೆ ಮೈಕ್ ನಿಬಂಧನೆ ಇಲ್ಲ. ಹಗಲು ಹೊತ್ತಿನಲ್ಲಿ 4 ಸಮಯದ ಬಾಂಗನ್ನು ಕರೀಲಿಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಅದೇ ಸಂದರ್ಭದಲ್ಲಿ 5 ಗಂಟೆ ಹೊತ್ತಿನಲ್ಲಿ ಕರೆಯುವಂಥ ಬಾಂಗ್, 4 ಗಂಟೆ ಹೊತ್ತಿನಲ್ಲಿ ಕರೆಯುವಂಥ ಬಾಂಗ್, ಆ ಅಜಾನ್ಗಳಿಂದ ನೆರೆಮನೆಯವರಿಗೆ ತೊಂದರೆಯಾಗುವುದಾದರೆ, ಅಲ್ಲಿರೊಬ್ಬ ವಿದ್ಯಾರ್ಥಿಯ ಓದಿಗೆ ಭಂಗವಾಗುವುದಾದರೆ, ಅಲ್ಲಿರುವ ವೃದ್ಧ ಮನುಷ್ಯನೊಬ್ಬನ ಆರೋಗ್ಯಕ್ಕೆ ತೊಂದರೆಯಾಗುವುದಾದರೆ ಆ ಅಜಾನನ್ನು ನೀವು ಮೈಕಿನಲ್ಲಿ ಕೂಗುವುದು ಬೇಡ ಎನ್ನುವುದು ನಮ್ಮ ವಿದ್ವಾಂಸರು ಅದಕ್ಕೆ ಬೇಕಾದಂಥ ಆಜ್ಞೆಯನ್ನು ಕೊಟ್ಟರು, ಅದಕ್ಕೆ ಬೇಕಾದಂತಹ ಸಪೋರ್ಟನ್ನು ಕೊಟ್ಟರು. ಭಾರತದ ಗ್ರ್ಯಾಂಡ್ ಮುಫ್ತಿ ಸುಲ್ತಾನುಲ್ ಉಲಮಾ ಕಾಂದವರಂ AP ಅಬೂಬಕರ್ ಮುಸ್ಲಿಯಾರ್ ಸರ್ಕಾರದ ಆದೇಶವನ್ನು ಪಾಲಿಸುವಂತೆ ಮುಸಲ್ಮಾನಿಗೆ ಕರೆಗೊಟ್ಟರು. ನಾವೆಲ್ಲರೂ ಅದನ್ನು ಪಾಲಿಸಿದೆವು. ಒಂದೇ ಒಂದು ಪ್ರೊಟೆಸ್ಟ್, ಒಂದೇ ಒಂದು ಅರ್ಜಿ, ಸುಬಹಿ ಬಾಂಗನ್ನು ಕೂಡ ಮೈಕಿನಲ್ಲಿ ಕೊಡ್ತೇವೆ ಅಂತ ನಾವು ಕೇಳಿ ಯಾರೂ ಕೂಡ ಸಲ್ಲಿಸಲಿಲ್ಲ.
ಯಾಕೆಂದರೆ ಮೈಕಿನ ಮೂಲಕವೇ ಅಜಾನ್ ಕರಿಬೇಕೆನ್ನೋ ಷರತ್ತು ನಿಬಂಧನೆ ಏನೂ ಇಲ್ಲ. ಆದ್ದರಿಂದ ಇದರ ಮೂಲಕ ಶಾಂತಿಯ ಸಾಮರಸ್ಯದ ಸಂದೇಶವನ್ನು ಸಾರುವ ಕೆಲಸಗಳನ್ನಾಗ್ತಾ ಇದೆ. ಮಸೀದಿಗಳಲ್ಲಿ 5 ಹೊತ್ತು ನಮಾಜು ಮಾಡುವಾಗ ಒಬ್ಬ ಬ್ಯಾರಿ ಏನು ಪ್ರಾರ್ಥನೆ ಮಾಡ್ತಾನೆ, ಸರ್ವರಿಗೂ ಆತ ಪ್ರಾರ್ಥನೆ ಮಾಡ್ತಾನೆ. ಸರ್ವರಿಗೂ ಅಲ್ಲಿ ಪ್ರಾರ್ಥನೆಗಳನ್ನು ಕಲಿಸಿಕೊಡಲಾಗುತ್ತಾ ಇದೆ. ಅಲ್ಲಿ ಯಾವುದೇ ಭೇದ ಭಾವಗಳನ್ನು ಅವರು ಮಾಡುವುದಿಲ್ಲ. ಮುಸಲ್ಮಾನರಿಗೆ ಮಾತಿರುವಂತಹ ಯಾವುದೇ ಪ್ರಾರ್ಥನೆಗಳು ಸಹೋದರಲ್ಲಿ ಇರುವುದಿಲ್ಲ. ಅದಕ್ಕೆ ಬದಲಾಗಿ ಎಲ್ಲರಿಗಿರುವಂತಹ ಪ್ರಾರ್ಥನೆಗಳನ್ನು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ಇದು ನಮ್ಮ ಭಾರತೀಯತೆಯ ಅತ್ಯಂತ ಶ್ರೇಷ್ಠವಾದ ಒಂದು ಸಂದೇಶವಾಗಿದೆ. ಯಾಕೆಂತ ಹೇಳಿದರೆ ಈ ದೇಶ, ಈ ಮಣ್ಣು, ಈ ಭೂಮಿ, ಈ ಜಿಲ್ಲೆ, ತಾಲೂಕೆಲ್ಲವೂ ಮನುಷ್ಯರಿಗಿರುವಂಥದ್ದು. ಮನುಷ್ಯ ಇಲ್ಲ ಅಂತಾದಮೇಲೆ ಗಡಿಗಳಿಂದೇನು ಪ್ರಯೋಜನ, ಗಿಡ ಮರಗಳಿಂದೇನು ಪ್ರಯೋಜನ, ರಸ್ತೆಗಳಿಂದೇನು ಪ್ರಯೋಜನ, ಈ ಸರ್ಕಾರಿ ಸವಲತ್ತುಗಳಿಂದೇನು ಪ್ರಯೋಜನ. ಮನುಷ್ಯರನ್ನು ಪ್ರೀತಿ ಮಾಡಲಿಕ್ಕೆ ಎಲ್ಲವೂ ಕೂಡ ಕಲಿಸಿದೆ. ನಾನು ಹೇಳಿದೆ, ಭಾರತದಲ್ಲಿ ಮುಸಲ್ಮಾನರಿಗೆ ಮೊಟ್ಟ ಮೊದಲ ಆಗಮನದಲ್ಲಿ ಹಿಂದೂ ಬಾಂಧವರು ಮಾಡಿಕೊಟ್ಟಂತಹ ಆ ಒಂದು ಸ್ವಾಗತ ಯಾವುದೇ ಭೇದ ಭಾವಗಳವರು ಮಾಡಲಿಲ್ಲ. ಯಾಕೆಂದರೆ ಅವರು ಧರ್ಮವನ್ನು ಕಲಿತಂತಹ ಧರ್ಮದ ಅನುಯಾಯಿಗಳಾಗಿದ್ದರು. 92ರಲ್ಲಿ ಬಾಬರಿ ಮಸೀದ್ ಧ್ವಂಸವಾದಾಗ ಸನ್ಮಾನ್ಯರಾದಂತಹ ಪೇಜಾವರ ಶ್ರೀಗಳ ಜೊತೆ ನಾವೊಂದು ಮೀಟಿಂಗ್ ಮಾಡಿದೆವು. ಪೇಜಾವರ ಶ್ರೀಗಳೊಂದಿಗೆ ಮೀಟಿಂಗ್ ಮಾಡಿ, ಬಾಬರಿ ಮಸೀದ್ ರಾಮ ಜನ್ಮಭೂಮಿ ಪೊಲಿಟಿಕಲ್ ಇಶ್ಯೂ ಅಲ್ಲ, ಅದೊಂದು ಧಾರ್ಮಿಕವಾದ ವಿಚಾರ. ಧಾರ್ಮಿಕವಾದ ವಿಚಾರವನ್ನು ಧಾರ್ಮಿಕ ನೆಲೆಯಲ್ಲಿ ಪರಿಹಾರ ಮಾಡಿ ಗುರುಗಳೇ, ದೇಶದ ಆಡಳಿತದಲ್ಲಿ ಅತ್ಯಂತ ದೊಡ್ಡ ಪ್ರಭಾವವುಳ್ಳಂತಹ ವ್ಯಕ್ತಿ ತಾವು ಅಂತ ಹೇಳಿ ಪೇಜಾವರ ಶ್ರೀಗಳಲ್ಲಿ ನಾವೆಲ್ಲರೂ ಕೂಡ ಭಿನ್ನವಿಸಿಕೊಂಡಿದ್ದು. ಆಗ ನಾನು ಬಹಳ ಕಿರಿಯನಾಗಿದ್ದೆ, ನಾನು ಆ ಸಂಘದಲ್ಲಿ ಇರಲಿಲ್ಲ. ನಮ್ಮ ಹಿರಿಯರು ಆ ಕಾಲಘಟ್ಟದ ಭಾರತದ ಜವಾಬ್ದಾರಿಯುತ ಮುಸ್ಲಿಂ ಲೀಡರ್ಸ್ ಹೋಗಿ ಅವರಲ್ಲಿ ಕೇಳಿಕೊಂಡರು. ಅವರು ಹೇಳಿದರು, 30 ಮಂದಿ ಮುಸ್ಲಿಂ ವಿದ್ವಾಂಸರನ್ನು, 30 ಮಂದಿ ಹಿಂದೂ ಯತಿಗಳನ್ನು ಸೇರಿಸಿಕೊಂಡು ಮೀಟಿಂಗ್ ಮಾಡ್ತಾ ಇದ್ದೇನೆ. ಮೀಟಿಂಗ್ಗಳ ಮೂಲಕ ಒಂದು ಟೇಬಲ್ನ ಸುತ್ತ ಕುಳಿತುಕೊಂಡು 30-60 ಮಂದಿ ಕುಳಿತುಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸೋಣ. ಯಾಕೆಂದರೆ ದೇವರ ಹೆಸರಲ್ಲಿ ಗಲಾಟೆ ಮಾಡೋದು ಬೇಡ. ಮಂದಿರಗಳು ಮತ್ತು ಮಸೀದಿಗಳು ಮನುಷ್ಯನ ರಕ್ತಪಾತ ಮಾಡುವುದಕ್ಕಾಗಿ ಕಲಿಸ್ತಾ ಇಲ್ಲ, ಜೀವದಾನ ಮಾಡುವುದಕ್ಕಾಗಿ ಕಲಿಸ್ತಾ ಇದೆ. ಆದ್ದರಿಂದ ಅಂತಹ ಒಂದು ಕೇಂದ್ರಗಳ ಹೆಸರಲ್ಲಿ ಇಲ್ಲಿ ಗಲಾಟೆ ಬೇಡ. ಸ್ವಲ್ಪ ದಿವಸಗಳ ನಂತರ ಪೇಜಾವ ಸ್ವಾಮಿಗಳು ಬಹಳ ದುಃಖದಿಂದ ಹೇಳಿದರು, 30 ಮಂದಿ ಸ್ವಾಮೀಜಿಗಳು ಒಪ್ಪಿದ್ರು, 30 ಮಂದಿ ಮುಸ್ಲಿಂ ಧರ್ಮಗಳಿಗೂ ಒಪ್ಪಿದ್ರು. ಬಾಬರಿ ಮಸೀದ್ ರಾಮ ಜನ್ಮಭೂಮಿ ಸಮಸ್ಯೆಯನ್ನು ಸೌಹಾರ್ದಯುತವಾಗಿ ಪರಿಹಾರ ಮಾಡುವಂತಹ ಎಲ್ಲ ಕಾರ್ಯಗಳು ಕೂಡ ಸಿದ್ಧವಾಗಿದ್ದು, ರಾಜಕಾರಣಿಗಳು ನನ್ನ ಪ್ರಯತ್ನಕ್ಕೆ ತಡೆಯೊಡ್ಡಿದ್ದರು. ಬಹಳ ದುಃಖದಿಂದ ಸ್ವಾಮೀಜಿಗಳು ಅಂತ ಹೇಳಿದ ಒಂದು ಮಾತು, ರಾಜಕಾರಣಿಗಳು ನನ್ನ ಪ್ರಯತ್ನಕ್ಕೆ ತಡೆಯೊಡ್ಡಿದ್ದರು. ಅಂದರೆ ಇವತ್ತು ಈ ದೇಶದಲ್ಲಿ ನಡೆಯುತ್ತಿರುವಂತಹ ಎಲ್ಲ ಅನಾಹುತಗಳಿಗೆ ಕಾರಣ ಧರ್ಮ ಅಲ್ಲ, ರಾಜಕೀಯ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ಈ ರಾಜಕೀಯವಾದಂತಹ ಈ ಕೆಲಸಗಳಿಂದಾಗಿ, ರಾಜಕೀಯ ಮೇಲಾಟಗಳಿಗಾಗಿ, ರಾಜಕೀಯವಾದಂತಹ ಲಾಭ ನಷ್ಟಗಳಿಗಾಗಿ ಈ ಕೆಲಸಗಳು ನಡೆಯುವಾಗ ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇದನ್ನು ನಮ್ಮ ಮಹಾಜನತೆಗೆ ಅರ್ಥ ಮಾಡಿಕೊಳ್ಳುವ ಸಲುವಾಗಿ ನಾವು ಈ ಮರೆತ ಭಾರತ, ಫೋರ್ಗಟನ್ ಇಂಡಿಯಾ ಎನ್ನುವಂತಹ ಒಂದು ಸುಂದರವಾದ ಘೋಷವಾಕ್ಯದಡಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾನು ಈಗಾಗಲೇ ಹೇಳಿದ ಹಾಗೆ ನಾಳೆ ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಇದೇ 4 ಗಂಟೆಗೆ ನಾಳೆ ಕರ್ನಾಟಕದ ಗೃಹ ಮಂತ್ರಿಗಳಾದ ಶ್ರೀ ಆರಗ ಜ್ಞಾನೇಂದ್ರ ಸರ್ ಅವರು ಒಪ್ಪಿಕೊಂಡಿದ್ದಾರೆ. ನನಗೆ ಆದಿ ಚುಂಚನಗಿರಿ ಮಠದಲ್ಲಿ ಶ್ರೀ ಆರಗ ಸರ್ ಸಿಕ್ಕಿದ್ರು. ಮಾತನಾಡ್ತಾ ಹೇಳಿದರು, ನಿಮ್ಮ ಮಾತುಗಳು ಕರ್ನಾಟಕದ ಎಲ್ಲ ಮೂಲೆ ಮೂಲೆಗಳಲ್ಲಿ ನಡೀಬೇಕು, ಜನರ ಮಧ್ಯೆ ಸಾಮರಸ್ಯ ಮೂಡಬೇಕು. ಮಾತ್ರವಲ್ಲ, ಮನುಷ್ಯರು ಧರ್ಮಗಳನ್ನು ತಪ್ಪಾಗಿ ತಿಳಿದಿದ್ದಾರೆ, ಆ ತಪ್ಪಾಗಿ ತಿಳಿದ ಧರ್ಮಗಳ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನಗಳು ನೀವು ಮಾಡಬೇಕು. ಅವರು ಕೂಡ ಹೇಳಿದ್ದು, ಧರ್ಮಗಳನ್ನು ಧರ್ಮಗುರುಗಳು ಪ್ರಚಾರ ಮಾಡಬೇಕು. ಅದಕ್ಕೆ ದೇಶದ ಸಂವಿಧಾನದತ್ತವಾದಂತಹ ಅವಕಾಶ ಇರುವ ಕಾರಣ ಆ ಬಗ್ಗೆ ನಡೀಬೇಕಂತಹ ಸನ್ನಿವೇಶ ನಡೀಬೇಕು. ಕರ್ನಾಟಕ ರಾಜ್ಯ ಸುನಿಯೋಜನಾ ಸಂಘ 30 ವರ್ಷಗಳಿಂದ ಈ ಕೆಲಸವನ್ನು ಮಾಡ್ತಾ ಇದೆ. SYS ಎನ್ನುವ ಸಂಘಟನೆ ಕಳೆದ 30 ವರ್ಷಗಳಿಂದ ಮನುಷ್ಯರ ಮಧ್ಯೆ ಸೌಹಾರ್ದವನ್ನು ಮೂಡಿಸುವ ಕೆಲಸಗಳನ್ನು ಮಾಡುತ್ತಾ ಇದ್ದೇವೆ. ಕೋವಿಡ್ ಕಾಲದಲ್ಲಿ ನಮ್ಮ ತಂಡಗಳು ಕಾರ್ಯಾಚರಣೆ ಮಾಡ್ತಾ ಇತ್ತು, ರಕ್ತದಾನ ಮಾಡ್ತಾ ಇತ್ತು, ಬಡ ರೋಗಿಗಳಿಗೆ ಬೇಕಾದಂಥ ಔಷಧಿಗಳನ್ನು, ಆಹಾರದ ಕಿಟ್ಗಳನ್ನು ಒದಗಿಸ್ತಾ ಇತ್ತು. ಇದು ಯಾವುದೂ ಕೂಡ ನಾವು ಜಾತಿ ಧರ್ಮ ನೋಡಿ ಕೊಟ್ಟಿದ್ದಿಲ್ಲ. ನಾವು ಯಾರೂ ಕೂಡ ಈ ದೇಶದಲ್ಲಿ ಏನಾದರೊಂದು ಕೆಲಸ ಮಾಡುವಾಗ ಅದು ಒಂದೇ ಒಂದು ಜಾತಿಯವರಿಗೆ ಸೀಮಿತವಾಗಬೇಕು ಅನ್ನೋ ದೃಷ್ಟಿಯಿಂದ ಒಬ್ಬ ಮುಸಲ್ಮಾನ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂತ ಹೇಳಿದರೆ, ಹಸಿವಿಗೆ ಧರ್ಮವಿಲ್ಲ, ರೋಗಕ್ಕೆ ಧರ್ಮವಿಲ್ಲ, ಯಾವುದೇ ಒಬ್ಬ ಮನುಷ್ಯರಿಗೆ ಬರುವಂತಹ ಸಂಘಟನೆಗಳಿಗೆ ಧರ್ಮವಿಲ್ಲ. ಆಕ್ಸಿಡೆಂಟ್ ಆಗಿ ಹೈವೇನಲ್ಲಿ ಯಾರಾದರೂ ಬಿದ್ದು ಒದ್ದಾಡುತ್ತಿದ್ದರೆ
ಜಾತಿ ಧರ್ಮ ನೋಡಿ ಯಾರು ಅವರ ಆಸ್ಪತ್ರೆ ಕರ್ಕೊಂಡು ಹೋಗುವುದಿಲ್ಲ. ಅವರಿಗೆ ಬ್ಲಡ್ ಕೊಡಬೇಕಾಗಿ ಬಂದರೆ ಹಿಂದೂ ಮುಸ್ಲಿಂ ಬ್ಲಡ್ ಅಂತ ಅದರಲ್ಲಿಲ್ಲ. ಅದರಲ್ಲಿರುವಂತಹ ಗ್ರೂಪ್ಗಳನ್ನು ನೋಡಿ ಕೊಡುವಾಗ ಯಾವುದೇ ಜಾತಿಯವರ ಬ್ಲಡ್ ಇನ್ನೊಬ್ಬ ಜಾತಿಯವನಿಗೆ ಸೂಟ್ ಆಗ್ತದೆ, ಈ ಕಾರಣವಲ್ಲದೆ ಬೇರೆ ಯಾವುದೇ ಕಾರಣ ಕೂಡ ಅಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ. ಈ ಒಂದು ನಿಟ್ಟಿನಲ್ಲಿ ಸನ್ಮಾನ್ಯ ಸಹೋದರರೇ, SYS ಎನ್ನುವ ನಮ್ಮ ಸಂಘಟನೆ ಎಲ್ಲ ಅರ್ಥದಲ್ಲೂ ಕೂಡ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದೆ. ಅದರ ಆಧಾರದಲ್ಲಿ ಇಲ್ಲಿ ಇವತ್ತು ಮರೆತ ಭಾರತ ಎನ್ನುವ ಕಾರ್ಯಕ್ರಮ ನಡೀತಾ ಇದೆ. ಆಗಸ್ಟ್ 31 ತನಕ ರಾಜ್ಯದ ವಿವಿಧ ಭಾಗಗಳಲ್ಲಿ ಮರೆತ ಭಾರತ ಎನ್ನುವ ಕಾರ್ಯಕ್ರಮ ನಡೀತಾ ಇದೆ. ನಾವು ಮರೆತು ಹೋದಂತಹ ಈ ಭಾರತವನ್ನು ಮತ್ತೊಮ್ಮೆ ನೆನಪಿಸುವಂತಹ ಒಂದು ಸುಂದರವಾದ ನಾಳೆಗಾಗಿ ನಾವು ಪರಿಶ್ರಮ ಪಡ್ತಾ ಇದ್ದೇವೆ. ಯಾವುದೇ ರಾಜಕೀಯ ಪಕ್ಷವಾಗಲಿ, ಮುಸಲ್ಮಾನರಲ್ಲೂ ಬೇರೆ ಬೇರೆ ರಾಜಕೀಯ ಪಕ್ಷ ಇರ್ಬೋದು, ಹಿಂದೂಗಳಲ್ಲೂ ಬೇರೆ ಬೇರೆ ರಾಜಪಕ್ಷ ಇರ್ಬೋದು, ರಾಜಕೀಯಗಳು ಅದು ಬೇಕು. ಈ ದೇಶದಲ್ಲಿ ಪೊಲಿಟಿಕ್ಸ್ ಎನ್ನುವುದು ಬಹಳ ಅಗತ್ಯ. ರಾಜಕೀಯ ರಹಿತವಾಗಿ ಒಬ್ಬರಿಗೆ ಬದುಕಲಿಕ್ಕೆ ದೇಶದಲ್ಲಿ ಸಾಧ್ಯವೇ ಇಲ್ಲ. ಯಾಕೆಂದರೆ ನಮಗೆ ಬೇಕಾದ ರೋಡು, ತೋಡು, ಸೇತುವೆ, ನಮಗೆ ಬೇಕಾದಂಥ ಇನ್ನಿತರ ಸವಲತ್ತುಗಳು, ಮೂಲಭೂತವಾದ ಎಲ್ಲ ಸಕಲ ಸೌಕರ್ಯಗಳನ್ನು ಕೂಡ ಮಾಡಿಕೊಡಬೇಕಾದದ್ದು ರಾಜಕಾರಣಿಗಳ ಕರ್ತವ್ಯ. ಗೌರ್ಮೆಂಟ್ ವರ್ಕ್ ಈಸ್ ಗಾಡ್ಸ್ ವರ್ಕ್ ಅಂತ ಬರೆದಿದೆ ಕರ್ನಾಟಕದ ವಿಧಾನಸೌಧದ ಮೇಲ್ಭಾಗದಲ್ಲಿ. ಗೌರ್ಮೆಂಟ್ ವರ್ಕ್ ಈಸ್ ಗಾಡ್ಸ್ ವರ್ಕ್. ಜನಸೇವೆಯೇ ಜನಾರ್ದನ ಸೇವೆ, ಅದು ಬೇಕು. ಅದೇ ಸಂದರ್ಭದಲ್ಲಿ ಧರ್ಮವನ್ನು ರಾಜಕೀಯದ ಜೊತೆ ಮಿಶ್ರ ಮಾಡದೆ ಧರ್ಮವಾಗಿ ರಾಜಕೀಯವಾಗಿ ಮುಂದುವರಿಯುವಂತಹ ಒಂದು ಸನ್ನಿವೇಶ ಬಂದಾಗ, ಧರ್ಮವನ್ನು ವ್ಯಾಖ್ಯಾನ ಮಾಡುವ ಕೆಲಸಕ್ಕೆ ರಾಜಕಾರಣಿಗಳು ಕೈ ಹಾಕದೇ ಇದ್ದಾಗ ಇಲ್ಲಿ ಶಾಂತಿ ನೆಲೆಸಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಾಗ್ತಾ ಇದೆ. ಕೊಲೆಗಳು ನಡೆಯಿತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಎಷ್ಟೊಂದು ಸುಂದರವಾದ ನಾಡು ಇದು, ಬುದ್ಧಿವಂತರ ಜಿಲ್ಲೆ ಅಂತ ಹೇಳಿ ದೇಶವನ್ನು, ಈ ನಾಡನ್ನು ಹೊಗಳ್ತಾರೆ. ಆದರೂ ನಿರಂತರವಾಗಿ ಕೊಲೆಗಳಾಯಿತು. ತುಂಬ ಸ್ಥಿತಿಗಳು ಬಿಗಡಾಯಿಸಿದವು. ಸ್ವಾತಂತ್ರ್ಯದ ಆಜಾದಿಕ ಅಮೃತ ಮಹೋತ್ಸವದ ದಿನಗಳಲ್ಲಿ 6 ಗಂಟೆಗೆ ನಮ್ಮ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಬೇಕಾಗಿ ಬಂತು. ನೈಟ್ ಕರ್ಫ್ಯೂಗಳನ್ನು ಅಳವಡಿಸಬೇಕಾದ ಅನಿವಾರ್ಯತೆ ಬಂತು. ಒಬ್ಬನಿಗೆ ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ನಡೆಯಲು ಸಾಧ್ಯವಾಗದ ಸನ್ನಿವೇಶ ಬಂತು. ಆಜಾದಿಕ ಅಮೃತ ಮಹೋತ್ಸವ ಭೀತಿಯ ದಿನಗಳಾಗಿ ಮಾರ್ಪಡುವಂತಹ ಸನ್ನಿವೇಶಗಳು ಬಂತು. ಇಂತಹ ಸನ್ನಿವೇಶಗಳಲ್ಲಿ ಮನುಷ್ಯರನ್ನು ಒಗ್ಗೂಡಿಸಿ ಮಾನವತೆಯ ಪಾಠವನ್ನು ಬೋಧನೆ ಮಾಡುವಂತಹ ಕೆಲಸಗಳು ನಮ್ಮಿಂದಾಗಬೇಕಾಗಿದೆ. ಇಸ್ಲಾಮಿನ ಬಗ್ಗೆ ಹೇಳುವುದಾದರೆ, ನಮ್ಮಲ್ಲಿ ಜಗತ್ತಲ್ಲಿ ತುಂಬ ಮಂದಿ ಮುಸಲ್ಮಾನರು ಬೇಕು ಎನ್ನುವ ಯಾವುದೇ ಉದ್ದೇಶ ಮುಸಲ್ಮಾನರಿಗಿಲ್ಲ. ಆದ್ದರಿಂದಲೇ ಇವತ್ತು ಕೂಡ ನಂಬರ್ 1 ಪಾಪ್ಯುಲೇಷನ್ ಜಗತ್ತಲ್ಲಿ ಮುಸ್ಲಿಮರಲ್ಲ. ನಾವಿರುವುದು ಕೇವಲ 180 ಕೋಟಿ ಜನರು ಮಾತ್ರ ಈ ದೇಶದಲ್ಲಿ. ಟೋಟಲ್ ಪಾಪ್ಯುಲೇಷನ್ 25% ಮಾತ್ರ ಮುಸಲ್ಮಾನರಿದ್ದಾರೆ. ಈ ದೇಶದ, ಈ ಜಗತ್ತಿನ ಅತ್ಯಂತ ದೊಡ್ಡ ಪಾಪ್ಯುಲೇಷನ್ ಮುಸಲ್ಮಾನರಲ್ಲ. ಯಾಕೆಂದರೆ ಜನರನ್ನು ಸೇರಿಸಬೇಕು, ಮತಾಂತರ ಮಾಡಬೇಕು, ಜನರಿಗೆ ಧರ್ಮದ ಬಗ್ಗೆ ನಾವು ಬಲವಂತವಾಗಿ ಕರೆತರಬೇಕೆನ್ನುವ ಯಾವುದೇ ಉದ್ದೇಶ ಮುಸಲ್ಮಾನರಿಗಿಲ್ಲ. ಯಾಕೆಂತ ಹೇಳಿದರೆ ಅದಕ್ಕೆ ನಮ್ಮ ಧರ್ಮ ನಮಗೆ ಪರವಾನಗಿಯನ್ನು ಕೊಟ್ಟಿಲ್ಲ. ಅದೇ ಸಂದರ್ಭದಲ್ಲಿ ನಮಗೆ ನೀಡಲ್ಪಟ್ಟಂತಹ ಸಂವಿಧಾನದತ್ತವಾದ ಸ್ವಾತಂತ್ರ್ಯವನ್ನು ಬಳಸಿಕೊಂಡು ಲಿಬರ್ಟಿ ಆಫ್ ಎಕ್ಸ್ಪ್ರೆಷನ್, ಧರ್ಮವನ್ನು ಪ್ರಚಾರ ಮಾಡುವ ಸಂದೇಶ, ಆ ಸ್ವಾತಂತ್ರ್ಯ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಫಂಡಮೆಂಟಲ್ ರೈಟ್ಸ್ನ 28ನೇ ಆರ್ಟಿಕಲ್ನಲ್ಲಿ ಈ ದೇಶದಲ್ಲಿರುವ ಪ್ರತಿಯೊಬ್ಬರಿಗೂ ಕೂಡ ಅವನ ಧರ್ಮ ಪ್ರಚಾರಕ್ಕೆ ಸ್ವಾತಂತ್ರ್ಯತೆ ಎನ್ನುವ ಒಂದು ಕ್ಲಾಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಲಿ ಕಾಣಲು ಸಾಧ್ಯವಾಗುವಾಗ ಅದನ್ನು ನಾವು ಅನುಭವಿಸ್ತೇವೇನಹ ಅದರ ಹಿಂದೆ ಯಾವುದೇ ಧರ್ಮ ಪ್ರಚಾರದ ಯಾವುದೇ ಉದ್ದೇಶ, ಧರ್ಮದ ಬಲವಂತದ ಯಾವುದೇ ಉದ್ದೇಶವಿಲ್ಲ. ಆದ್ದರಿಂದಲೇ ಸಹೋದರರೇ, ಮನುಷ್ಯರನ್ನು, ಮಾನವತೆಯನ್ನು ಅರ್ಥ ಮಾಡಿಕೊಂಡು ನಮ್ಮೊಳಗಿರುವ ಎಲ್ಲ ರೀತಿಯ ಈ ವಿಭಜನೆಗಳು, ವ್ಯತ್ಯಾಸಗಳನ್ನು ಒಳಗೊಳ್ಳುವಂತಹ ಒಂದು ವಿಶೇಷವಾದ ರೀತಿಯನ್ನು ಅಳವಡಿಸಿಕೊಳ್ಳಬೇಕು. 73ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಕವಿ ನಿಸಾರ್ ಅಹಮದ್, ನಿತ್ಯೋತ್ಸವದ ಕವಿ ಅಂತ ನಾವು ಕರೀತೇವೆ. ನಿಸಾರ್ ಅಹಮದ್ ಅಲ್ಲಿ ಭಾಷಣ ಮಾಡಿದ್ದನ್ನು ನಾನು ಆಲಿಸಿದ್ದೇನೆ. 73ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು, ಸರ್ವಾಧ್ಯಕ್ಷರಾಗಿದ್ದರು. ಅವರಲ್ಲಿ ಅಧ್ಯಕ್ಷೀಯ ಭಾಷಣದಲ್ಲಿ ಮಾತನ್ನು ಹೇಳಿದರು, ನೀವು ಭಾವೈಕ್ಯ ಎನ್ನುವ ಮಾತನ್ನು ಬಳಸಬಾರದು. ಭಾವೈಕ್ಯ ಎನ್ನುವ ಮಾತು ಕನ್ನಡಕ್ಕೆ ಅನ್ಯವಾದ ಪದ. ಅದು ಭಾವಗಳ ಐಕ್ಯ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಇಲ್ಲಿ ಮಸೀದಿಯಲ್ಲಿ ಅಜಾನ್ ಕೊಟ್ಟರೆ ಮುಸ್ಲಿಮೇತರಲ್ಲಿಗೆ ಮಸೀದಿಗೆ ಬರುವುದಿಲ್ಲ. ಟೆಂಪಲ್ಗಳಲ್ಲಿರುವಂತಹ ಪೂಜೆ ಪುನಸ್ಕಾರಗಳಲ್ಲಿ ಹಿಂದೂಯೇತರರು ಬಂದು ಭಾಗವಹಿಸುವುದಿಲ್ಲ. ಭಾನುವಾರಗಳಲ್ಲಿ ಚರ್ಚ್ಗಳಲ್ಲಿ, ಗರ್ಜಿಗಳಲ್ಲಿ ಗಂಟೆ ಬಾರಿಸಿ ಕುರ್ಬಾನ ಕೊಡುವಂತಹ ಕಾರ್ಯಕ್ರಮಗಳಲ್ಲಿ ನಾನ್ ಕ್ರಿಶ್ಚಿಯನ್ಸ್ ಅಲ್ಲಿ ಭಾಗವಹಿಸುವುದಿಲ್ಲ. ಆದ್ದರಿಂದ ಭಾವಗಳ ಐಕ್ಯ ಇಲ್ಲಿ ನಡೆಯಬಾರದು. ಭಾವಗಳ ಐಕ್ಯಗಳ ಬದಲಾಗಿ ಭಾವ ಸಮನ್ವಯತೆ ನಡಿಬೇಕೆನ್ನುವ ಸಂದೇಶವನ್ನು ಹೇಳಿದ್ದಾರೆ. ಭಾವ ಸಮನ್ವಯತೆ ಅಂದರೆ ಏನು? ಮಸೀದಿಯಲ್ಲಿ ನಮಾಜು ಮಾಡುವಂತಹ ಒಬ್ಬ ಬ್ಯಾರಿ ಟೆಂಪಲ್ಗಳಲ್ಲಿ ಪೂಜೆ ಮಾಡುವ ಹಿಂದೂವನ್ನು ಕಂಡಾಗ ಗೌರವಿಸ್ತಾನೆ. ಭಾರತದ ರಾಷ್ಟ್ರಪತಿಯಾಗಿದ್ದ APJ ಅಬ್ದುಲ್ ಕಲಾಂ
ಅವರು ತನ್ನ ಬಾಲ್ಯಕಾಲದ ದಿವಸಗಳನ್ನು ನೆನಪಿಸಿಕೊಂಡಿದ್ದಾರೆ. ಅದೇನೆಂದರೆ ತಮಿಳುನಾಡಿನ ರಾಮೇಶ್ವರಂ ಟೆಂಪಲ್ನ ರಸ್ತೆಯಲ್ಲಿದ್ದ ತನ್ನ ಮನೆಯಿಂದ ಸಮೀಪದಲ್ಲಿದ್ದ ಮಸೀದಿಗೆ ಹೋಗಿ ನಾವು ತಂದೆಯತೆ ಹೊರಬರುವಂತಹ ಸಂದರ್ಭದಲ್ಲಿ APJ ಅಬ್ದುಲ್ ಕಲಾಂ ನೆನಪಿಸ್ತಾರೆ, ನನ್ನ ತಂದೆಯಾಗಿರುವ ಅವುಲ್ ಫಕೀರ್ ಜೈನುಲಾಬಿದೀನ್ ಎನ್ನುವ ವ್ಯಕ್ತಿ ಮಸೀದಿಯಿಂದ ಹೊರಬರುವುದನ್ನು ಟೆಂಪಲ್ ಸ್ಟ್ರೀಟ್ನ ರಾಮೇಶ್ವರಂನ ಟೆಂಪಲ್ ಸ್ಟ್ರೀಟ್ನ ಆ ಬೀದಿಯಲ್ಲಿರುವ ಜನರು ಕಾದು ಕುಳಿತುಕೊಂಡು ಅವರ ಕೈಗೆ ನೀರಿನ ಲೋಟಗಳನ್ನು ಚಾಚುತ್ತಾ ಇದ್ರು. ಮಸೀದಿಗಳಿಂದ ಅಬ್ದುಲ್ ಕಲಾಮರ ತಂದೆ ಬರುವಾಗ ಮುಸ್ಲಿಮೇತರ ಸಹೋದರ ಸಹೋದರಿ ಬಂದುಕೊಂಡು ನೀರಿನ ಲೋಟಗಳನ್ನು ಅವರ ಮುಂದೆ ಚಾಚುತ್ತಾ ಇದ್ರು. ಆ ಲೋಟಗಳಲ್ಲಿರುವ ನೀರನ್ನು ಪಡೆದುಕೊಂಡು ನನ್ನ ತಂದೆ ಜೈನುಲಾಬಿದೀನ್ ಏನೋ ಜಪಿಸಿ ಅದಕ್ಕೆ ಊದಿಕೊಡುತ್ತಾ ಇದ್ರು. ಆ ಊದಿಕೊಟ್ಟಂತಹ ಆ ನೀರು ರಾಮೇಶ್ವರಂ ಟೆಂಪಲ್ ಸ್ಟ್ರೀಟ್ನ ಪ್ರತಿಯೊಬ್ಬ ಸ್ತ್ರೀ ಪುರುಷರಿಗೆ ಮುಸ್ಲಿಂ ಭೇದವಿಲ್ಲದೆ ಅದು ಸಿದ್ಧೌಷಧವಾಗ್ತಾ ಇತ್ತು. ಅವರು ಅವರ ರೋಗಗಳಿಗೆ ಈ ಮದ್ದುಗಳನ್ನು, ಈ ಊದಿದ ನೀರನ್ನು, ಜಪಿಸಿದ ನೀರನ್ನು ಸಿದ್ಧೌಷಧವಾಗಿ ಬಳಸ್ತಾ ಇದ್ದರು. APJ ಅಬ್ದುಲ್ ಕಲಾಂ ತನ್ನ ಬಾಲ್ಯಕಾಲದ ಸುಂದರವಾದ ನೆನಪುಗಳನ್ನು ಹೇಳಿದ್ದಾರೆ. ಟೆಂಪಲ್ ಸ್ಟ್ರೀಟಲ್ಲಿರುವ ನಾನ್ ಮುಸ್ಲಿಂ ಸಹೋದರ ಸಹೋದರಿಯರಿಗೆ ಅವುಲ್ ಫಕೀರ್ ಜೈನುಲಾಬಿದೀನ್ ಒಬ್ಬ ಮನುಷ್ಯ, ಆತ ಒಬ್ಬ ಮುಸ್ಲಿಂ, ಒಬ್ಬ ಸಾಬಾ ಎನ್ನುವ ಭಾವನೆ ಬರಲಿಲ್ಲ. ಪರಸ್ಪರ ಗೌರವಾದರಗಳಿಂದ ಕಂಡುಕೊಂಡಂತಹ ಒಂದು ಕಾಲಘಟ್ಟಗಳ ಮೂಲಕ ನಮ್ಮಲ್ಲಿ ಹಿರಿಯರಿದ್ದಾರೆ, ಅವರಿಗೆ ಗೊತ್ತಿದೆ ಕಳೆದ ಕಾಲಗಳಿದ್ದಂತಹ ಒಂದು ಸಾಮರಸ್ಯ. ಅದಕ್ಕೆ ನಮ್ಮ ದೇಶವನ್ನು ಮರಳಿ ತರುವಂತಹ ಒಂದು ಪ್ರಯತ್ನದ ಭಾಗವಾಗಿದೆ ಮರೆತ ಭಾರತ, ಫೋರ್ಗೊಟನ್ ಇಂಡಿಯಾ. ಆ ಒಂದು ಫೋರ್ಗೊಟನ್ ಇಂಡಿಯಾವನ್ನು ಮತ್ತೊಮ್ಮೆ ನೆನಪಿಸಲು, ಮತ್ತೊಮ್ಮೆ ಸಾಮರಸ್ಯದ ಕದತಟ್ಟಲು ಇಲ್ಲಿರುವ ಸರ್ವ ಮನುಷ್ಯರು ಕೂಡ ಅವರ ವಿಶ್ವಾಸ, ಅವರ ಆಚಾರ, ಅವರ ಅನುಷ್ಠಾನ, ಅವರ ರಾಜಕೀಯ ಸಿದ್ಧಾಂತಗಳನ್ನು ಅವರ ಜೊತೆ ಇಟ್ಟುಕೊಂಡು ಉಳಿದವರ ಜೊತೆಯಲ್ಲಿ ಮನುಷ್ಯರಾಗಿ ಬಾಳುವಂತಹ ಒಂದು ನಾಳೆ ನಿರ್ಮಾಣವಾಗಲಿ ಎನ್ನುವುದಾಗಿದೆ ಸುನ್ನಿ ಯುವಜನ ಸಂಘದ ಉದ್ದೇಶ. ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್, ಅದೇ ರೀತಿ ಕರ್ನಾಟಕ ಮುಸ್ಲಿಂ ಜಮಾಅತ್, ಸುನ್ನಿ ಯುವಜನ ಸಂಘ ಮುಂತಾದ ಸಂಘಟನೆಗಳು ರಾಜ್ಯಾದ್ಯಂತ ಇಂತಹ ಅಭಿಯಾನಗಳನ್ನು ಮಾಡುತ್ತಾ ಇದೆ. 75 ವರ್ಷಗಳ ಸಂದು ಈ ಭಾರತ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡುವಂತಹ ಸಂದರ್ಭಗಳಲ್ಲಿ ಇದನ್ನು ನಾವು ಈ ಜನತೆಗೆ ನೆನಪಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಂಪೂರ್ಣವಾದ ಸಹಕಾರಗಳು ಬೇಕು ಅಂತ ನಾವು ಬಯಸ್ತಾ ಇದ್ದೇವೆ. ಈ ದೇಶ ಜಗತ್ತಿನ ವಿಶ್ವಗುರುವಾಗಲು ಎಲ್ಲೂ ಇಲ್ಲದ ಅತ್ಯಂತ ದೊಡ್ಡ ಸಂಪನ್ಮೂಲಗಳ ಪ್ರಕೃತಿ ರಮಣೀಯತೆಯ ಈ ಒಂದು ನಾಡು ಈ ಜಗತ್ತಿಗೆ ವಿಶ್ವಗುರುವಾಗಲು ಅಗತ್ಯವಾದಂತಹ ಮಾನುಷಿಕವಾದಂತಹ ಇಚ್ಛಾಶಕ್ತಿಯನ್ನು ಬೆಳೆಸಿಕೊಂಡು ಸೌಹಾರ್ದಯುತವಾದಂತಹ ಒಂದು ಮನೋಭಾವಗಳಲ್ಲಿ ಬೆಳೆದುಕೊಂಡು ನಾಳೆ ನಾಡಿಗೆ ಉಪಯುಕ್ತವಾಗುವಂತಹ ಒಂದು ಅತ್ಯಂತ ಪ್ರಬುದ್ಧವಾದ ಪ್ರಜೆಗಳನ್ನು ಈ ದೇಶದಲ್ಲಿ ಸೃಷ್ಟಿ ಮಾಡಿಕೊಂಡು ಉಜ್ವಲವಾದ ನಾಡನ್ನು ಕಟ್ಟಲು ನಮ್ಮೆಲ್ಲರಿಗೂ ಸಾಧ್ಯವಾಗಲಿ. ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು, ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು, ಹೊಸ ನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ, ಹರೆಯದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು ಎನ್ನುವ ಗೋಪಾಲಕೃಷ್ಣ ಅಡಿಗರ ಮಾತಿಗೆ ಅಡಿಗೆರೆ ಹಾಕುತ್ತಾ ಆ ಒಂದು ಉಜ್ವಲವಾದ ನಾಡಿಗಾಗಿ ನಾವೆಲ್ಲರೂ ಪ್ರಯತ್ನ ಮಾಡುವ. ಅದಕ್ಕೆ ಈ ನಾಡಿನ ಸರ್ವ ಜನರ, ಸರ್ವ ಮನುಷ್ಯರ, ಸರ್ವ ಸಮುದಾಯದವರ ಸಂಪೂರ್ಣವಾದ ಸಹಕಾರ ಇರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತಾ, ಇಲ್ಲಿ ಸೇರಿರುವ ಪ್ರತಿಯೊಬ್ಬರಿಗೂ ಕೂಡ ನಾವು ಆಜಾದಿ ಕಾ ಅಮೃತ ಮಹೋತ್ಸವನ ಶುಭ ಕಾಮನೆಗಳನ್ನು ಸಲ್ಲಿಸುತ್ತಾ SYSನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸರ್ವರನ್ನು ಕೂಡ ಮನಸಾರ ಅಭಿನಂದಿಸುತ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ವ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.